ಚಿಲ್ಟಾರಿಗಳ ಬುದ್ಧಿಗೆ, ಯುವಕರ ವಿದ್ಯೆಗೆ, ಯಜಮಾನರ ಯುಕ್ತಿಗೆ, ಮಹಿಳಾ ಮಣಿಗಳ ಜಾಣ್ತನಕ್ಕೆ, ಕನ್ನಡ ಕುಲಕೋಟಿ ಬಾಂಧವರಿಗೆ ನಿಮ್ಮ ಪ್ರೀತಿಯ ರೋಹಿತ್ ಮಾಡುವ ನಮಸ್ಕಾರಗಳು. ಇದು ಕೂಡಿ ಆಡೋ ಪ್ರಶ್ನೆ, ಭಾಗ ಮಾಡಿ ಗೆಲ್ಲೋ ಪ್ರಶ್ನೆ. ವೆಲ್ಕಮ್ ಟು ಮೆಕ್ಡಾನಲ್ಡ್ಸ್ ಪ್ರೆಸೆನ್ಸ್ ಡಿವೈಡೆಡ್. ಇದು ನಂಬಿಕೆ ಪ್ರಶ್ನೆ. ತಲೆ ಓಡಿಸಿ ತಲೆ ಕೆಡಿಸಿ ಯಾರು 10 ಪ್ರಶ್ನೆಗಳನ್ನ ಎದುರಿಸಕ್ ಬರ್ತಾವ್ರು ನೋಡೋಣ. ಲೆಟ್ಸ್ ವೆಲ್ಕಮ್ ಪ್ಲೇಯರ್ ನಂಬರ್ 1. Let's welcome player number 2. Let's welcome player number 3. Hello. Hey, thanks. Master Kishan, Master Anand, Master Manjunath, welcome to the show. Thank you so much. ಸೊ ಈ ಎಪಿಸೋಡ್ ಮಾಸ್ಟರ್ಗಳ ಎಪಿಸೋಡ್. ಈಗ 3 ಜನಕ್ಕೂ ಒಂದು ಪ್ರಶ್ನೆ. ನಿಮ್ಮ ಕೆರಿಯರ್ನ ನೀವು ಬಹಳ ಚಿಕ್ಕ ವಯಸ್ಸಲ್ಲಿ ಶುರು ಮಾಡಿದ್ರಿ. ಸೊ ಸ್ಕೂಲ್ ಅನ್ನೋದು ಎಷ್ಟು ಪರಿಚಿತ ನಿಮ್ಗೆ? ನನ್ನ ಕರಿಯರ್ ಸ್ಟಾರ್ಟ್ ಮಾಡಿದಾಗ ಐ ವಾಸ್ ಆಲ್ಮೋಸ್ಟ್ 3-4 ಇಯರ್ಸ್ ಮಾಡಲಿಂಗ್ ಸ್ಟಾರ್ಟ್ ಮಾಡಿದಾಗ. ಸ್ಕೂಲ್ ಮಿಸ್ ಮಾಡ್ಕೊಂಡಿದ್ದೀರಾ? ಐ ಥಿಂಕ್ ನೆನೆಸ್ಕೊಂಡ್ರೆ ಆಚೆ ನಿಲ್ತಾ ಇದ್ದಿದ್ದು ನಾನು 10th 93%. ಸೊ ಐ ವಾಸ್ ಅ ವೆರಿ ಗುಡ್ ಸ್ಟೂಡೆಂಟ್. ಆದರೆ ಬೇಕು ಅಂತ ತಪ್ಪು ಮಾಡಿ ಆಚೆ ನಿಂತು ಅದನ್ನು ಒಂದ್ಸರಿ ಎಕ್ಸ್ಪೀರಿಯನ್ಸ್ ಮಾಡಿಬಿಡೋಣ ಅಂತ ಅದನ್ನೆಲ್ಲ ಇವಾಗ ನೆನೆಸ್ಕೊಂಡ್ರೆ ಎಲ್ಲೋ ತುಂಬಾ ಮಿಸ್ ಮಾಡ್ತೇನೆ. ಸ್ಕೂಲ್ನ ಮಿಸ್ ಮಾಡ್ಕೊಂಡ್ರೆ ಅಥವಾ ನೀವು ಮಿಸ್ಗಳನ್ನ ಮಿಸ್ ಮಾಡ್ಕೊಂಡಿದ್ದೀರಾ? ಐ ಥಿಂಕ್ ಎರಡನ್ನೂ ಮಿಸ್ ಮಾಡ್ಕೊಂಡಿದ್ದೀನಿ. ಇಬ್ಬರು ಮಿಸ್ ಮಾಡ್ಕೊಂಡಿದ್ದೀರಾ? ವೆರಿ ನೈಸ್. ನಾನು ಆಯಾಗಳನ್ನ ತುಂಬಾ ಮಿಸ್ ಮಾಡ್ಕೊಂಡು ಅಲ್ಲ, ಅವ್ರು ಅಷ್ಟು ತಾಯಿ ತರ ಪ್ರೀತಿ ತೋರಿಸೋರು. ಹೌದಾ? ಕರೆಕ್ಟ್ ನಿಜ. ಅಂಡ್ ಕಿಶನ್, ನಿಮ್ಮ ಫೇವರೇಟ್ ಸಬ್ಜೆಕ್ಟ್ ಯಾವುದು? ವೀಕ್ ಸಬ್ಜೆಕ್ಟ್ ಯಾವುದು? ಮ್ಯಾಥ್ಸ್ ಅಂಡ್ ದೆನ್ ಸೈನ್ಸ್. ಐ ಥಿಂಕ್ ಐ ಆಮ್ ಪ್ರಿಟಿ ಗುಡ್ ಇನ್ ಮೆನಿ ಆಫ್ ದ ಸಬ್ಜೆಕ್ಟ್ಸ್. ನೋಡಬೇಕು, ಐ ಥಿಂಕ್ ಈ ಗೇಮ್ ಶೋ ಆಡಿದ್ಮೇಲೆ ನನಗೆ ಗೊತ್ತಾಗುತ್ತೆ ಯಾವ ಸಬ್ಜೆಕ್ಟಲ್ಲಿ ವೀಕ್ ಇದ್ದೀನಿ ಅಂತ. ಮಾಸ್ಟರ್ ಆನಂದ್ ಅವರೇ? ಸ್ಕೂಲ್ ಚೆನ್ನಾಗಿತ್ತು, ತುಂಬಾ ಅದೇ ಅಟೆಂಡೆನ್ಸ್ಗಳು ಮಿಸ್ ಆಗವು. ನಾನು ಈ ಎಕ್ಸಾಮ್ ಬರೀತಾರಲ್ಲ ಮಕ್ಕಳುಗಳು, ಜ್ವರ ಬಂದ ಎಕ್ಸಾಮ್ ಮಿಸ್ ಆಗಿರೋದು, ಸ್ಮಾಲ್ ಪಾಕ್ಸ್ ಬಂದು ಮಿಸ್ ಆಗಿರೋ ಅವಾಗಿತ್ತು. ಇವಾಗ ಇನ್ನೂ ಸ್ಮಾಲ್ ಪಾಕ್ಸ್ ಚಿಕನ್ ಪಾಕ್ಸ್ ಬರ್ತಾ ಇತ್ತು ಅವಾಗ. ಆ ಸ್ಟೂಡೆಂಟ್ಸ್ಗಳ ಜೊತೆ ಕುತ್ಕೊಂಡು ನನಗೆ ಬರ್ದಿದ್ದೀನಿ ಎಕ್ಸಾಮ್ಸ್. ಅಂದರೆ ಇವಾಗ ಒಂದು ನಾವೇನೇ ಅಚೀವ್ ಮಾಡಬೇಕಂದ್ರೂ ಜಸ್ಟ್ 1% ಇಂದ ಆಗಲ್ಲ. ಲೈಕ್ ಪೇರೆಂಟ್ಸು ಮತ್ತು ಒಂದು ಸಂಸ್ಥೆ. ಸೊ ನಿಮ್ಮ ಒಂದು ಸ್ಟ್ರೆಂತ್ ಇರುವಂತ ಸಬ್ಜೆಕ್ಟ್ ಯಾವುದು? ವೀಕ್ ಇರುವಂತ ಸಬ್ಜೆಕ್ಟ್ ಯಾವುದು? ವೀಕ್ ಇರೋ ಸಬ್ಜೆಕ್ಟ್ ಅಂದರೆ ಲಾ ಅಲ್ಲಿ ತುಂಬ ವೀಕು. ಮದರ್ ಇನ್ ಲಾ, ಫಾದರ್ ಇನ್ ಲಾನ ಅಥವಾ? ಇಲ್ಲ, ಲಾ ಅಲ್ಲಿ ತುಂಬ ವೀಕು, ಶಕೀಲ್ ಅಲ್ಲಿ ತುಂಬ ಸ್ಟ್ರಾಂಗ್. ಅಷ್ಟು ಕ್ಯಾಪಿ ಅಷ್ಟೇ ಅಲ್ಲ. ನಾನು PUC ಆಗಿಲ್ಲ, ಫಸ್ಟ್ PUC ಮಾತ್ರ ಆಯಿತು, ಸೆಕೆಂಡ್ PUC ಡಮಾರ್. ಅದಾದ ಮೇಲೆ ಕೇರ್ಲೆಸ್ ಆಗಿ ಅದಾಗಿದ್ದಲ್ಲ, ನನ್ನ ಅಬ್ಸೆನ್ಸ್ ಅಷ್ಟೇ. ಆಮೇಲೆ ನಾನು ಏನು ಮಾಡಬೇಕು ಅನ್ನೋ ಕನ್ಫ್ಯೂಷನಲ್ಲಿ ಆರ್ಟ್ಸ್ಗೆ ಕ್ಯೂರ್ ನಿಂತ್ಕೊಂಡು ಅಪ್ಲಿಕೇಶನ್ನು ಇನ್ನೇನು ದುಡ್ಡು ಕೊಡಬೇಕು ಅವಾಗ ಬೇಡ ಸ್ವಲ್ಪ ಹಿಂಗೆ ಟ್ರೈ ಮಾಡೋಣ ಅಂತ ಇನ್ನೊಂದು ಅಪ್ಲಿಕೇಶನ್ ತೊಗೊಂಡು ಕಾಮರ್ಸ್ ತೊಗೊಂಡು ಬಂದವನು. ನಾನು ಬ್ಯಾಂಗ್ಳೂರ್ ಯೂನಿವರ್ಸಿಟಿಲಿ ಏಜ್ ಬೇಸಿಸಲ್ಲಿ ಅಪ್ಲೈ ಮಾಡಿದ್ದು. ಆಮೇಲೆ ಬಯಾಲಜಿ ನಂಗೆ ತುಂಬ ಇಷ್ಟವಾದ ಸಬ್ಜೆಕ್ಟು. ನನಗೆ ಆ್ಯಕ್ಚುಲಿ ಹಾರ್ಟ್ ಸ್ಪೆಷಲಿಸ್ಟ್, ಹಾರ್ಟ್ ಸರ್ಜನ್ ಆಗಬೇಕು ಅಂತ ತುಂಬ ಆಸೆ ಇತ್ತು. ಬಟ್ ಅದು ಒಂದೇ ಓದೋಕ್ಕಾಗಲ್ವಲ್ಲ. ಅದು ಓದಬೇಕು ಅಂದರೆ ಸೈನ್ ತೀಟ ಕಾಸ್ ತೀಟ ಅದ್ರ ಕಾಟ ತಡ್ಕೊಳ್ಳೋಕ್ಕೆ ಸರಿ ಹೋಗ್ಬಿಡು. ಮಾಸ್ಟರ್ ಮಂಜುನಾಥ್ ಅವರ? ನಾನು ಸೆಕೆಂಡ್ ಕ್ಲಾಸ್ ಬಂದರೆ ಒಂದು ರ್ಯಾಂಕ್ ಬಂದಂಗೆ ಎಲ್ಲ ಸೆಲೆಬ್ರೇಷನ್ ಫುಲ್ ನಮ್ಮ ರೋಡೆಲ್ಲ ಫುಲ್ ಪಟಾಕಿ ಫುಲ್ ಸ್ವೀಟ್ಸ್ ಎಲ್ಲ ಹಂಚ್ಬಿಡ್ತಾ ಇದ್ದೆ. ಬಟ್ ಹೆಂಗೋ ಮಾಡಿಕೊಂಡು ಪಾಸ್ ಆದೆ. ಬಟ್ ಸೇಮ್ ಕೇಸ್ 10th ಆದಮೇಲೆ ಕರೆಸ್ಪಾಂಡೆನ್ಸ್ ಎಲ್ಲನೂ. ನಾನು ಪದೇ ಹೇಳ್ತಾ ಇರ್ತೀನಿ ಎಲ್ಲರಿಗೂ, ಎಲ್ಲ ಟ್ಯಾಲೆಂಟೆಡ್ ಆ್ಯಕ್ಟರ್ಸ್ ಆಗಲಿ ಸಿಂಗರ್ಸ್ ಆಗಲಿ ಎಲ್ಲ ಆಗಲಿ ದಯವಿಟ್ಟು ಅವ್ರ ಪೇರೆಂಟ್ಸಿಗೆ ಹೇಳ್ಬೇಕೇನು ಅಂದರೆ ಅವ್ರನ್ನ ಓದೋದ್ರಿಂದಾನೇ ಅವ್ರಿಗೆಲ್ಲ ಮಿಕ್ಕಿದ ಎಲ್ಲಾನು ಜೀವನ ಇದೆಲ್ಲ ಏನೋ ತತ್ಕ್ಷಣ ಅವತ್ತಿಗೆ ಖುಷಿ ಕೊಡುವಂಥದ್ದು. ಮಿಕ್ಕಿದ ಲೈಫ್ ಲಾಂಗ್ ಅವ್ರು ಚೆನ್ನಾಗಿರ್ಬೇಕು ಅಂದ್ರೆ ಓದಬೇಕು. ಬಟ್ ಒಂದೊಂದ್ಸತಿ ನೀವು ಸ್ಕೂಲ್ಗೆ ಹೋದ್ರು ಕೂಡ ಯಾರಾದ್ರೂ ಬಂದು ಕರ್ಕೊಂಡು ಹೋಗ್ಬಿಡ್ತಾ ಇದ್ರು ಅಂತ ನಿಮ್ಮನ್ನ? ಶಂಕರ್ ನಾಗ್ ಅವರೊಬ್ರು ಆ ಡಿಸ್ಟಿಂಕ್ಷನ್ ಇಟ್ಕೊಂಡ್ರು ಅವರು. ಸೊ ಒಂದ್ಸತಿ ಸಡನ್ ಆಗಿ ಬಂದು ಶೂಟಿಂಗ್ ಇದೆ, ನನ್ಗೆ ಗೊತ್ತು ಶೂಟಿಂಗ್ ಇಲ್ಲ ಅಂತ ಅಂದ್ರು. ಏನೋ ಡೌಟು, ಏನು ಸಡನ್ ಆಗಿ ಕರ್ಕೊಂಡು ಹೋಗ್ತಾ ಇದ್ದಾರೆ ಅಂತ ನೋಡಿದ್ರೆ ಅವ್ರಿಗೆಲ್ಲ ಶೂಟಿಂಗ್ ಹತ್ತಿರದಲ್ಲೇ ಮಾಡ್ತಾ ಇದ್ರು. ಬೋರ್ ಹೊಡೆದಿತ್ತು. ಕರ್ಕೊಂಡು ಹೋಗಿ ಒಂದು ಕಡೆ ಅಲ್ಲೊಂದು ಐಸ್ ಕ್ರೀಮ್ ತಿನ್ಕೊಂಡು ಏನಕ್ಕೆ ಅಂಕಲ್ ಕರೆದ್ರಿ ಅಂದರೆ ಬೋರ್ ಹೊಡಿತಾ ಇತ್ತು ಅಂತ. ನನಗೇನ ಅಬ್ಸಲ್ಯೂಟ್ಲಿ. ಓಕೆ, ಆಟಕ್ಕೆ ಹೋಗೋಕ್ಕೂ ಮುಂಚೆ ಸಿಂಪಲ್ ಆಗಿ ನಿಮ್ಮ ರೂಲ್ಸ್ ಹೇಳ್ತೀನಿ. 10 ಲಕ್ಷ 10 ಪ್ರಶ್ನೆ. ಮೊದಲನೇ ರೌಂಡಲ್ಲಿ 4 ಪ್ರಶ್ನೆ, ಪ್ರತಿ ಪ್ರಶ್ನೆಗೂ 25,000 ರೂಪಾಯಿ ಇರುತ್ತೆ. ಎರಡನೇ ರೌಂಡಲ್ಲಿ 3 ಪ್ರಶ್ನೆ, ಪ್ರತಿ ಪ್ರಶ್ನೆಗೂ 50,000 ರೂಪಾಯಿ ಇರುತ್ತೆ. ಮೂರನೇ ರೌಂಡಲ್ಲಿ 2 ಪ್ರಶ್ನೆ, ಪ್ರತಿ ಪ್ರಶ್ನೆಗೂ 1,25,000 ರೂಪಾಯಿ. ಅಂಡ್ ಕೊನೆಯ ಪ್ರಶ್ನೆ ಲಾಸ್ಟ್ ರೌಂಡು ಒಂದೇ ಒಂದು ಪ್ರಶ್ನೆ, ಮೆಗಾ ಪ್ರಶ್ನೆ, 5 ಲಕ್ಷ ರೂಪಾಯಿ. ಪ್ರತಿ ಪ್ರಶ್ನೆಗೂ ನಿಮಗೆ 100 ಸೆಕೆಂಡ್ ಸಿಗುತ್ತೆ. ಪ್ರತಿ ಸೆಕೆಂಡ್ ಕಮ್ಮಿ ಆಗ್ತಿದ್ದಂಗೆ ನಿಮಗೆ ನಿಮ್ಮ ಗೆಲ್ಲುವ ಮೊತ್ತದಿಂದ 1% ದುಡ್ಡು ಕಡಿಮೆ ಆಗ್ತಾ ಬರುತ್ತೆ. ಪ್ರತಿ ಪ್ರಶ್ನೆಗೂ 3 ಜನ ಸೇರಿ ಒಂದೇ ಒಂದು ಉತ್ತರನ ಲಾಕ್ ಮಾಡಬೇಕು ನಿಮ್ಮ ಕಂಪ್ಯೂಟರ್ ಸ್ಕ್ರೀನ್ ಮೇಲೆ. ಆಮೇಲೆ ಮಾತ್ರ ಈ ನಂಬಿಕೆ ಬ್ರಷರ್ನ ಪ್ರೆಸ್ ಮಾಡಬೇಕು. ಓಕೆ, 2 ಲೈಫ್ ಇರುತ್ತೆ. ಮೊದಲನೇ ತಪ್ಪು ಮಾಡಿದಾಗ ನೀವು ಗೆದ್ದಿರೋ ಮೊತ್ತದಲ್ಲಿ 25% ಕಟ್ ಮಾಡ್ಕೊಳ್ಳುತ್ತೆ. ಇನ್ನೊಂದು ತಪ್ಪು ಮಾಡಿದಾಗ ನೀವು ಗೆದ್ದಿರೋ ಮೊತ್ತದಲ್ಲಿ 50% ಕಟ್ ಆಗುತ್ತೆ. ಆ್ಯಂಡ್ ಕೊನೆಯ ತಪ್ಪು ಮಾಡಿದಾಗ ನೀವು ಬರೀ ಕೈಯಲ್ಲಿ ಮನೆಗೆ ಹೋಗ್ತೀರಾ. ಓಕೆ,
ಹುಷಾರಾಗಿರ್ಬೇಕಪ್ಪ. ಅಂಡ್ ನಿಮ್ಗೋಸ್ಕರ ಹೆಲ್ಪ್ ಆಗ್ಲಿ ಅಂತ ನಮ್ಮ ಮಾಸ್ಟರ್ ಒಂದು ಪಾಸ್ ಆಪ್ಷನ್ ಕೂಡ ಕೊಟ್ಟಿದ್ದಾರೆ. ಯಾವುದೇ ಒಂದು ರೌಂಡ್ ಅಲ್ಲಿ ನಿಮ್ಗೆ ಕಷ್ಟ ಈ ಒಂದು ಕ್ವೆಶ್ಚನ್ ಅಂತ ಅನ್ಸಿದಾಗ ನೀವು ಪಾಸ್ ಆಪ್ಷನ್ ಸೆಲೆಕ್ಟ್ ಮಾಡಿದ್ರೆ ನಮ್ಮ ಮಾಸ್ಟರ್ ಆ ಕ್ವೆಶ್ಚನ್ ನ ರೀಪ್ಲೇಸ್ ಮಾಡಿ ಬೇರೆ ಕ್ವೆಶ್ಚನ್ ಕೊಡ್ತಾರೆ. ಪ್ರತಿ ಹಂತದ ನಂತರ ನಾನು ನಿಮ್ಗೆ ಒಂದು ಆಪ್ಷನ್ ಕೊಡ್ತೀನಿ, ನೀವು ಕ್ವಿಟ್ ಮಾಡ್ತೀರಾ ಅಥವಾ ಆಟ ಆಡ್ತೀರಾ ಅಂತ. ಅಂಡ್ ಅದಕ್ಕೆ ಡಿಸೈಡ್ ಮಾಡಕ್ಕೆ 15 ಸೆಕೆಂಡ್ ಕೊಡ್ತೀನಿ. 15 ಸೆಕೆಂಡ್ ಅಲ್ಲಿ ನೀವು 3 ಜನ ಸೇರಿ ಡಿಸೈಡ್ ಮಾಡ್ಲಿಲ್ಲ ಅಂತ ಒಂದು ಪಕ್ಷದಲ್ಲಿ ಆಟ ಆಟೋಮ್ಯಾಟಿಕಲಿ ನೆಕ್ಸ್ಟ್ ರೌಂಡ್. ಓಕೆ ಮಾಸ್ಟರ್ಸ್, ಐ ರೆಡಿ ಟು ಪ್ಲೇ ಮೆಕ್ಡಾನಲ್ಡ್ಸ್ ಪ್ರೆಸೆಂಟ್ಸ್ ಡಿವೈಡೆಡ್. ಮೊದಲನೇ ರೌಂಡಿನ ಮೊದಲನೇ ಪ್ರಶ್ನೆ 25,000 ರೂಪಾಯಿಗೆ. ಮಾಸ್ಟರ್, ಕ್ವೆಶ್ಚನ್ ಪ್ಲೀಸ್. ಮಾತಿನಲ್ಲಿ ಸಲಾಂ ಅಂದ್ರೆ ಕೂಡಿ, ಸಾಲ ಅಂದ್ರೆ ದೂರ ಆಗೋದು ಯಾವುದು? ಆಪ್ಷನ್ ಎ ಸ್ನೇಹ, ಆಪ್ಷನ್ ಬಿ ತುಟಿ, ಆಪ್ಷನ್ ಸಿ ಸಂಬಂಧ. ಸ್ನೇಹನ ತುಟಿ ಅಲ್ಲ, ತುಟಿ ತುಟಿ ತುಟಿ. ಓ, ಸ್ಟಾರ್ಟ್ ಆಗೋಯ್ತು ಟೈಮು. ಸ್ನೇಹ ಬಂದ ಅಲ್ಲ ಅಲ್ಲ. ಸಲಾಂ ಅಂದ್ರೆ ಕೊಡಿ, ಸಲಾಂ ಅಂದ್ರೆ ಕೂಡತ್ತೆ, ತುಟಿ. ಸಾಲ ಅಂದ್ರೆ ಓಪನ್ ಆಗುತ್ತೆ, ದೂರ ಆಗುತ್ತೆ. ಸಾಲ, ಸಲಾಂ, ಕೂಡತ್ತೆ. ವಿಲ್ ಗೋ ವಿತ್ ತುಟಿ. ತುಟಿ ಬಿ. ಓಕೆ, ಬೇಗ ಅಮ್ಕೋ. ಓಕೆ, 30 ಸೆಕೆಂಡ್ಗಳನ್ನ ತಗೊಂಡು 3 ಜನ ಈ ಒಂದು ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದೀರಾ. ಸ್ವಲ್ಪ ಕನ್ಫ್ಯೂಷನ್ ಇತ್ತಲ್ವಾ? ಅಯ್ಯೋ ಭಯಾನಕ. ಆಕ್ಚುಲಿ ಸ್ನೇಹ ಅಲ್ಲ, ಸಂಬಂಧ ಅಂತ ಆಮೇಲೆ ಗೊತ್ತಾಯ್ತು. ಆಕ್ಚುಲಿ ದ ಟ್ರಿಕ್ಕಿ ಪಾರ್ಟ್ ಇಸ್ ಏನ್ ಕೂಡತ್ತೆ ಏನು ಬಿಡತ್ತೆ ಅನ್ನೋದು. ನೋಡಿ, ನಮ್ಮ ಏಜ್ ಪ್ರಕಾರ ನಾವೊಂಥರ ಫಿಲಾಸಫಿಕಲ್ ಆಗಿ ಸ್ನೇಹ ಸಂಬಂಧ ಅಂತೆಲ್ಲ ಹೊರಟಾಗಿದ್ವಿ. ಅವನು ಪ್ರಾಕ್ಟಿಕಲ್ ಆಗಿ ಅವನ ಏಜ್ ಪ್ರಕಾರ ನಾನು ಹೇಳಿದ್ನಲ್ಲ ಸಲಾಂ ಕೊಡಿ. ಓಕೆ, ನಾವು ನೆಕ್ಸ್ಟ್ ವಾಟ್ ಸಾಲ ಅಂದ್ರೆ ದೂರ ಆಗೋದು. ಎಲ್ಲ ಕಡೆ ಸಾಲ ಕೇಳಿ ಸ್ನೇಹ ಕಳ್ಕೊಬೇಡಿ ಬೋರ್ಡ್ ನೋಡಿ. ಮೈ ಮೈಂಡ್ ವಾಸ್ ಫಾರ್ ಸ್ನೇಹ. ಸೊ ಇಬ್ರು ಕಿಶನ್ ಅವ್ರನ್ನ ನಂಬಿ ಮೊದಲೇ ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದೀರಾ. ನಮ್ಮೇಲೆಲ್ಲ ಇವಾಗ ಇದೆಲ್ಲ ಕ್ಲಿಯರ್ ಆಗಿದೆ ಮ್ಯಾಟ್ರ್. ಈಗ ನಿಮ್ಮ ಅಕೌಂಟ್ ಅಲ್ಲಿ ಇರುವಂತ ಮೊತ್ತ 0. ಈ ಒಂದು ಪ್ರಶ್ನೆಗೆ ನೀವು ಸರಿಯಾಗಿ ಉತ್ತರ ಕೊಟ್ರೆ ನಿಮ್ಮ ಅಕೌಂಟ್ ಬ್ಯಾಲೆನ್ಸ್ ಆಗುತ್ತೆ 17,500 ರೂಪಾಯಿ. ಅಂಡ್ ಅಕಸ್ಮಾತ್ ನೀವು ಒಂದು ಪ್ರಶ್ನೆಗೆ ಉತ್ತರ ತಪ್ಪಾಗಿ ಕೊಟ್ಟಿದ್ರೆ ನಿಮ್ಮ ಮೊದಲೇ ಮಿಸ್ಟೇಕ್ ಆಗುತ್ತೆ. 25% ಕಟ್ ಆಗಿ ದುಡ್ಡು ಕಡಿಮೆ ಆಗುತ್ತೆ. ಬಟ್ ಇಲ್ಲಿ 0 ಇರೋದಕ್ಕೆ 0ನೇ ಮೇಂಟೈನ್ ಆಗುತ್ತೆ. ನೋಡೋಣ ನಿಮ್ಮ ಉತ್ತರ ಸರಿಯಾಗಿದೆಯಾ ಇಲ್ವ ಅಂತ. ಆಲ್ ದಿ ಬೆಸ್ಟ್. ಮಾಸ್ಟರ್, ನಿಮ್ಗೆ ಕೇಳಿದಂತ ಮೊದಲನೇ ಪ್ರಶ್ನೆ, ಮಾತಿನಲ್ಲಿ ಸಲಾಂ ಅಂದ್ರೆ ಕೂಡಿ, ಸಾಲ ಅಂದ್ರೆ ದೂರ ಆಗೋದು ಯಾವುದು? ನೀವು 3 ಜನ ಕೂಡಿ ಉತ್ತರ ಕೊಟ್ಟಿರೋದು ಆಪ್ಷನ್ ಬಿ ತುಟಿ. ಸೊ ಮಾಸ್ಟರ್, ಆನ್ಸರ್ ಪ್ಲೀಸ್. ನಿಮ್ಮ ಉತ್ತರ ಸರಿ. ಸಲಾಂ ಎಂದು ಉಚ್ಚರಿಸುವಾಗ ತುಟಿಗಳು ಒಂದಕ್ಕೊಂದು ಹತ್ತಿರವಾಗುತ್ತವೆ. ಸಾಲ ಎಂಬ ಪದವನ್ನು ಹೇಳುವಾಗ ತುಟಿಗಳಲ್ಲಿ ಚಲನೆ ಇರುವುದಿಲ್ಲ. 3 ಜನ ಮೊದಲನೇ ಪ್ರಶ್ನೆಗೆ ಸಲಾಂ ಹೊಡೆದಿದ್ದೀರಾ ಇವಾಗ. ಸಾಲ ಅಂದ್ರೆ ಸಂಬಂಧ ಈಸಿಯಾಗಿ ಕೇಳಿದಾಗ್ಲೇನೆ ಭಯ ಆಗೋದು. ಇಷ್ಟು ಈಸಿ ಆಗಿದೆಯಲ್ಲ, ಏನೋ ಇದ್ರಲ್ಲಿ ಟ್ರಿಕ್ ಇರುತ್ತೆ ಅಂತ. 3 ಮಾಸ್ಟರ್ಗಳು ಸೇರಿ ಈ ಪ್ರಶ್ನೆಯಿಂದ ಗೆದ್ದಿರೋ ಮೊತ್ತ 17,500 ರೂಪಾಯಿ. ಸೊ ನಿಮ್ಮ ಅಕೌಂಟ್ ಬ್ಯಾಲೆನ್ಸ್ 17,500 ರೂಪಾಯಿ. ಕಂಗ್ರ್ಯಾಚುಲೇಷನ್ಸ್. ಮಾಸ್ಟರ್ಗಳಿಗೆ ಮೊದಲನೇ ರೌಂಡಿನ 2ನೇ ಪ್ರಶ್ನೆ. ಮಾಸ್ಟರ್, ಕ್ವೆಶ್ಚನ್ ಪ್ಲೀಸ್. ಭಾರತದ ಯಾವುದೇ ರೈಲ್ವೆ ನಿಲ್ದಾಣವನ್ನು ಪ್ರವೇಶಿಸಲು ಇವುಗಳಲ್ಲಿ ಯಾವುದನ್ನು ಹೊಂದಿರುವುದು ಕಡ್ಡಾಯವಾಗಿದೆ? ಆಪ್ಷನ್ ಎ ಪಾಸ್ಪೋರ್ಟ್, ಆಪ್ಷನ್ ಬಿ ಆಧಾರ್ ಕಾರ್ಡ್, ಆಪ್ಷನ್ ಸಿ ಪ್ಲಾಟ್ಫಾರ್ಮ್ ಟಿಕೆಟ್. ರೈಲ್ವೆ ನಿಲ್ದಾಣವನ್ನು ಪ್ರವೇಶಿಸಲು ರೈಲ್ವೆ ಸ್ಟೇಷನ್. ನಿಮಿಷ ಗುರು, ನಿಮಿಷ. ನಿಲ್ದಾಣವನ್ನು ಇನ್ನೇನು ಕೇಳಲ್ಲ ಅಲ್ವಾ? ಕರೆಕ್ಟ್. ಡನ್. ಮಾಸ್ಟರ್ ಮಂಜುನಾಥ್ ಅವರು ಮೊದಲನೇ ಸೆಕೆಂಡ್ ಅಲ್ಲೇ ಪ್ಲಾಟ್ಫಾರ್ಮ್ ಟಿಕೆಟ್ ಅಂತ ಉತ್ತರ ಕೊಟ್ರೆ ಹಂಗೆ ಪ್ಲಾಟ್ಫಾರ್ಮ್ ಕಳಿಸ್ಬಿಡ್ಬೇಡಿ. ಬಟ್ ಏನಕ್ಕೆ ಕನ್ಫ್ಯೂಷನ್ ಏನಕ್ಕಿತ್ತು? ಆಮೇಲೆ ಪ್ಲಾಟ್ಫಾರ್ಮ್ ಸರಿಯಾದ ಪದ ಇದೇನಾ ಏನೋ ಅಂತ ಒಂದೆರಡು ಸಲ ಕ್ರಾಸ್ ಚೆಕ್ ಮಾಡ್ಕೊಂಡೆ. ಕ್ರಾಸ್ ಚೆಕ್ ಗಳ ನಂತರ 3 ಜನ ಮಾಸ್ಟರ್ ಸೇರಿ 17 ಸೆಕೆಂಡ್ ತಗೊಂಡು ಸೆಲೆಕ್ಟ್ ಮಾಡಿರೋದು ಆಪ್ಷನ್ ಸಿ ಪ್ಲಾಟ್ಫಾರ್ಮ್ ಟಿಕೆಟ್. ಈ ಒಂದು ಉತ್ತರ ಸರಿಯಾಗಿದೆಯಲ್ಲ ನೋಡೋಣ. ನಿಮ್ಮ ಅಕೌಂಟ್ ಅಲ್ಲಿ ಈಗಿರುವಂತಹ ಮೊತ್ತ 17,500 ರೂಪಾಯಿ. ಈ ಒಂದು ಪ್ರಶ್ನೆಗೆ ಉತ್ತರ ಸರಿಯಾಗಿದ್ರೆ ಅಕೌಂಟ್ ಬ್ಯಾಲೆನ್ಸ್ ಹೆಚ್ಚಾಗಿ ಆಗುತ್ತೆ 38,250 ರೂಪಾಯಿ. ಒಂದು ವೇಳೆ ತಪ್ಪಾಗಿದ್ರೆ ಇದು ನಮ್ಮ ಮೊದಲೇ ಮಿಸ್ಟೇಕ್ ಆಗುತ್ತೆ. ಸೊ 25% ಕಟ್ ಆಗಿ ನಿಮ್ಮ ಅಕೌಂಟ್ ಬ್ಯಾಲೆನ್ಸ್ ಆಗುತ್ತೆ 13,125 ರೂಪಾಯಿ. 38,250 ರೂಪಾಯಿ ತಂದ್ಕೊಡುವಂತ ಪ್ರಶ್ನೆ ಮಾಸ್ಟರ್ ನಿಮಗೆ ಕೇಳಿದ್ದು, ಭಾರತದ ಯಾವುದೇ ರೈಲ್ವೆ ನಿಲ್ದಾಣವನ್ನು ಪ್ರವೇಶಿಸಲು ಇವುಗಳಲ್ಲಿ ಯಾವುದನ್ನು ಹೊಂದಿರುವುದು ಕಡ್ಡಾಯವಾಗಿದೆ? ನೀವು 3 ಜನ ಆಪ್ಷನ್ ಸಿ ಪ್ಲಾಟ್ಫಾರ್ಮ್ ಟಿಕೆಟ್ ನ ಲಾಕ್ ಮಾಡಿದೀರಾ. ಮಾಸ್ಟರ್, ಇವ್ರಿಗೆ ಮುಂದಿನ ಪ್ರಶ್ನೆಗೆ ಹೋಗಕ್ಕೆ ಟಿಕೆಟ್ ಸಿಕ್ಕಿದೆಯಾ ಇಲ್ವಾ? ರೈಟ್ ಆನ್ಸರ್ ಪ್ಲೀಸ್. ನಿಮ್ಮ ಉತ್ತರ ಸರಿ.
ಪ್ಲಾಟ್ಫಾರ್ಮ್ ಟಿಕೆಟ್ ಇಲ್ಲದೆ ನಿಲ್ದಾಣ ಪ್ರವೇಶ ಮಾಡಿದಲ್ಲಿ 1000 ರೂಪಾಯಿಗಳವರೆಗೂ ದಂಡ ಅಥವಾ 6 ತಿಂಗಳವರೆಗೂ ಜೈಲು ಶಿಕ್ಷೆ ವಿಧಿಸಲಾಗುತ್ತದೆ. ಒಂದ್ ವೇಳೆ ಈ ಒಂದು ಉತ್ತರ ನೀವು ತಪ್ಪಾಗಿ ಕೊಟ್ಟಿದ್ರೆ ಆ ಒಂದು ಫೈನ್ ಏನಿದೆಯೋ 1000 ರೂಪಾಯಿ ಫೈನ್ ಅದು ನಿಮಗೆ ಬಿದ್ದಿರೋದು ಇವಾಗ ಅಲ್ವಾ? 1000 ರೂಪಾಯಿ ಇನ್ನೂ ಜಾಸ್ತಿ ಜೈಲ್ ಆಗ್ತಿದ್ರೆ 6 ತಿಂಗಳು ಜೈಲ್ ಕೂಡ ಆಗ್ತಾ ಇತ್ತು. ಅದಿಲ್ದೇ ಇದ್ರೆ ಸರಿ. ಈಗ ಸರಿಯಾಗಿ ಹೇಳಿರೋದ್ರಿಂದ ನಿಮ್ಮ ಅಕೌಂಟ್ಗೆ ಸೇರ್ತಿರುವಂತ ಮೊತ್ತ 20,750 ರೂಪಾಯಿ. ಸೊ ಈಗ ನಿಮ್ಮ ಟೋಟಲ್ ಅಕೌಂಟ್ ಬ್ಯಾಲೆನ್ಸ್ 38,250 ರೂಪಾಯಿ. ಮೊದಲನೇ ಸುತ್ತಿನ 3ನೇ ಪ್ರಶ್ನೆ 25,000 ರೂಪಾಯಿಗೆ. ಮಾಸ್ಟರ್, ಕ್ವೆಶ್ಚನ್ ಪ್ಲೀಸ್. ಹಿಂದೂ ಪುರಾಣದ ಪ್ರಕಾರ ಬಿಲ್ಲು ಬಾಣಗಳನ್ನು ಹಿಡಿದಿರುವ ದೇವತೆ ಯಾರು? ಆಪ್ಷನ್ ಎ ಅಗ್ನಿದೇವ, ಆಪ್ಷನ್ ಬಿ ಕಾಮದೇವ, ಆಪ್ಷನ್ ಸಿ ವಾಯುದೇವ. ಶೋರ್ ಓಕೆ. ಎಸ್ಟಾಬ್ಲಿಷ್ಡ್ ಪರ್ಸನ್ ಇಸ್ ನಿಮ್ಮ ಟ್ರೈನು ಸೂಪರ್ ಫಾಸ್ಟ್ ಆಗಿ ಓಡ್ತಾ ಇದೆ. 3 ಜನ ಒಟ್ಟಿಗೆ 4 ಸೆಕೆಂಡ್ ಅಲ್ಲಿ ಕಾಮದೇವನ್ ಲಾಕ್ ಮಾಡ್ಬಿಟ್ಟಿದ್ದೀರಾ. ಮೊದಲೇ ಏನ್ರಲ್ಲಿ ಎಕ್ಸ್ಪರ್ಟ್ ಒಂದು ಮೊದಲೇ ಅದಕ್ಕೆ ಇಲ್ಲ, ಏನಂದ್ರೆ ಅಗ್ನಿದೇವ, ವಾಯುದೇವ, ಓಕೆ, ಐ ಮೀನ್ ನಿಜವಾಗ್ಲೂ ಅವ್ರ ಕೈಲಿ ಏನಿರುತ್ತೆ ನಾವು observe ಮಾಡಿಲ್ಲ, ಇರ್ಬೋದೇನೋ. ಬಟ್ ಕಾಮದೇವನ್ ಕತೆ ಫೇಮಸ್. ನಿಮ್ 3 ಜನರಲ್ಲಿ ಯಾರಾದ್ರೂ ಬಿಲ್ಲು ಬಾಣ ಹಿಡ್ದೀರಾ? ನಾವಿಬ್ರು ಫ್ಯಾಮಿಲಿ ಮ್ಯಾನ್ ಹಿಡಿದಿದ್ದೀವಿ, ಅವ್ನು ಇನ್ನು ಬ್ಯಾಚುಲರ್ ಸಾಧ್ಯತೆಗಳಿಲ್ಲ. ಅದಲ್ಲ, ನಾನು ಬಿಲ್ಲು ಬಾಣ ಅಂದ್ರೆ ರಿಯಲ್ ಆಗೇನೆ ಆಟ ಸಾಮಾನು ಆ ತರದ್ದು ಅನುಭವ ಇದೆ. ಇದೆಲ್ಲ ಚಿನ್ನ, ಈ ಕಾಮದೇವನ ಬಿಲ್ಲು ಬಾಣ ಅದ್ರಲ್ಲಿ ನೀವೇ ಎಕ್ಸ್ಪರ್ಟ್. ನೀವು ಉತ್ತರಕ್ಕೆ ಬಿಟ್ಟಿರುವಂತ ಬಾಣ ಸರಿಯಾಗಿದೆಯೋ ಇಲ್ವೋ ನೋಡೋಣ. ನಿಮ್ಮ ಅಕೌಂಟ್ ಅಲ್ಲಿ ಈಗಿರುವಂತ ಮೊತ್ತ 38,250 ರೂಪಾಯಿ. ಅಂಡ್ ಈ ಒಂದು ಪ್ರಶ್ನೆಗೆ ಸರಿಯಾಗಿ ಉತ್ತರ ಕೊಟ್ಟಿದ್ರೆ ನಿಮ್ಮ ಅಕೌಂಟ್ ಬ್ಯಾಲೆನ್ಸ್ ಜಾಸ್ತಿ ಆಗುತ್ತೆ 62,250 ರೂಪಾಯಿಗೆ. ಇನ್ ಕೇಸ್ ತಪ್ಪಾಗಿದ್ರೆ ಇದು ನಿಮ್ಮ ಮೊದಲೇ ಮಿಸ್ಟೇಕ್. ಸೊ ನಿಮ್ಮ ಅಕೌಂಟ್ ಬ್ಯಾಲೆನ್ಸ್ ಆಗುತ್ತೆ 28,688 ರೂಪಾಯಿ. ಸೊ ಮಾಸ್ಟರ್, ನಿಮ್ಗೆ ಕೇಳಿದಂತ ಪ್ರಶ್ನೆ, ಹಿಂದೂ ಪುರಾಣದ ಪ್ರಕಾರ ಬಿಲ್ಲು ಬಾಣಗಳನ್ನು ಹಿಡಿದಿರುವ ದೇವತೆ ಯಾರು? ನಮ್ಮ 3 ಜನ ಮಾಸ್ಟರ್ಸ್ ಕಾಮದೇವ ಅಂತ ಆಪ್ಷನ್ ಚೂಸ್ ಮಾಡಿದ್ದೀರಾ. ಮಾಸ್ಟರ್, ಇವ್ರು ಕೊಟ್ಟಿರುವಂತ ಉತ್ತರ ಸರಿಯಾಗಿದೆಯೋ ತಪ್ಪಾಗಿದೆಯೋ? ರೈಟ್ ಆನ್ಸರ್ ಪ್ಲೀಸ್. ಕಾಮದೇವ. ನಿಮ್ಮ ಉತ್ತರ ಸರಿ. ಕಾಮದೇವ ಅಂದರೆ ಮನ್ಮಥನ ಬಾಣವು ಹೂವಿನಿಂದಲೂ ಬಿಲ್ಲನ್ನು ಕಬ್ಬಿನ ಜಲ್ಲೆಯಿಂದಲೂ ಮಾಡಲಾಗಿದೆ ಎಂದು ಹೇಳಲಾಗುತ್ತದೆ. ಇದೆಲ್ಲ ಗೊತ್ತಿತ್ತಾ? ಈ ಒಂದ್ ರೇಂಜ್ ಗೊತ್ತಿದೆ. ಸೂಪರ್. ಕಾಮದೇವ ಕಾಪಾಡದ್ಯಪ್ಪ. ಯೂಶಲಿ ನೀನ್ ಯಾರನ್ನೂ ಕಾಪಾಡಲ್ಲ, ನನ್ನನ್ನು ಕಾಪಾಡಿದ್ಯಾ. ನಿನ್ನ ಎಕ್ಸ್ಪೀರಿಯನ್ಸ್ ಅಲ್ಲಪ್ಪ, ಅವನು ಬಾಣಕ್ಕೆ ತುತ್ತಾದವ್ರು ಎಲ್ಲರೂ ಬಿದ್ದಿರೋರೆ, ಬಟ್ ಫಸ್ಟ್ ಟೈಮ್ ಕಾಪಾಡ್ಬಿಡಿ. ಸೊ ಈ ಪ್ರಶ್ನೆಯಿಂದ ನಿಮಗೆ ಸಿಗ್ತಾ ಇರುವಂತ ಮೊತ್ತ 24,000 ರೂಪಾಯಿ. ಸೊ ನಿಮ್ಮ ಟೋಟಲ್ ಅಕೌಂಟ್ ಬ್ಯಾಲೆನ್ಸ್ ಈಗ 62,250 ರೂಪಾಯಿ. ಆ ಒಂದು ಕಾಮದೇವನ ಆಶೀರ್ವಾದ ನಿಮ್ಮ ಮೇಲಿದೆ. ಚೆನ್ನಾಗಿ ಆಡ್ತೀರಾ. ಈ ಮಾಸ್ಟರ್ಸ್ಗೆ ಮೊದಲನೇ ಸುತ್ತಿನ ಕೊನೆಯ ಪ್ರಶ್ನೆ. ಮಾಸ್ಟರ್, ಕ್ವೆಶ್ಚನ್ ಪ್ಲೀಸ್. ಇವರಲ್ಲಿ ಯಾರು ಕರ್ನಾಟಕದಲ್ಲಿ ಜನಿಸಿದ ಟೆನ್ನಿಸ್ ಆಟಗಾರ? ಆಪ್ಷನ್ ಎ ರೋಹನ್ ಬೋಪಣ್ಣ, ಆಪ್ಷನ್ ಬಿ ರಾಬಿನ್ ಉತ್ತಪ್ಪ, ಆಪ್ಷನ್ ಸಿ ವಿಜಯ್ ಭಾರದ್ವಾಜ್. ರಾಬಿನ್ ಉತ್ತಪ್ಪ ಕ್ರಿಕೆಟರ್, ಅವನು ಟೆನ್ನಿಸ್ ಆಟಗಾರ ಅಲ್ಲ. ಭಾರತದ ಕ್ರಿಕೆಟರ್ ರೋಹನ್ ಬೋಪಣ್ಣ. ರೋಹನ್ ಬೋಪಣ್ಣ. ಸೆಲೆಕ್ಟೆಡ್ ಡೇ. 10 ಸೆಕೆಂಡ್ಗಳ ತಗೊಂಡಿದ್ದಾರೆ 3 ಜನ ಮಾಸ್ಟರ್ಸ್ ಉತ್ತರ ಕೊಡಕ್ಕೆ. ಮಂಜುನಾಥ್ ಅವರ, ನೀವು ಕಾನ್ಫಿಡೆಂಟ್ ಆಗಿದ್ರೆ ಉತ್ತರ ಕೊಡಕ್ಕೆ? ಅಬ್ಸಲ್ಯೂಟ್ಲಿ. ಇಲ್ಲಿ ಮತ್ತೆ ಇನ್ನೊಬ್ಬರ ಸ್ವಿಮ್ಮಿಂಗ್ ಚಾಂಪಿಯನ್ ಬಂದಿದ್ರೆ ನಾವು ಸ್ವಲ್ಪ ಸ್ವಿಮ್ಮಿಂಗ್ ಅಲ್ಲೇ ಸ್ವಿಮ್ ಮಾಡಬೇಕು. ಆಗಿರೋದು. ಬಟ್ 2 ಬ್ಯಾಟ್ಸ್ಮನ್, ರಾಬಿನ್ ಉತ್ತಪ್ಪ ಇಸ್ ಅನ್ ಆಲ್ ರೌಂಡರ್. ವಿಜಯ್ ಭಾರತ್ ವಾಸ್ ವೆರಿ ಗುಡ್ ಬ್ಯಾಟ್ಸ್ಮನ್. 3 ಜನ ಸೇರಿ ಕ್ರಿಕೆಟ್ ನ ಫಾಲೋ ಮಾಡಿ ಟೆನ್ನಿಸ್ ಆನ್ಸರ್ ಕೊಟ್ಟಿದ್ದೀರಾ. ಉತ್ತರ ಸರಿಯಾಗಿದೆಯಲ್ಲ ನೋಡ. ಈಗ ಸದ್ಯಕ್ಕೆ ನಿಮ್ಮ ಅಕೌಂಟ್ ಬ್ಯಾಲೆನ್ಸ್ 62,250 ರೂಪಾಯಿ. ಈ ಒಂದು ಪ್ರಶ್ನೆಗೆ ನೀವು ಸರಿಯಾಗಿ ಉತ್ತರ ಕೊಟ್ಟರೆ ನಿಮ್ಮ ಅಕೌಂಟ್ ಬ್ಯಾಲೆನ್ಸ್ ಆಗುತ್ತೆ 84,750 ರೂಪಾಯಿ. ಇನ್ ಕೇಸ್ ತಪ್ಪಾಗಿದ್ರೆ, ಫಸ್ಟ್ ಮಿಸ್ಟೇಕ್ 25% ಕಟ್ ಆಗಿ ನಿಮ್ಮ ಅಕೌಂಟ್ ಬ್ಯಾಲೆನ್ಸ್ ಆಗುತ್ತೆ 46,688 ರೂಪಾಯಿ. ಓಕೆ ಮಾಸ್ಟರ್, ನಿಮ್ಗೆ ಕೇಳಿದಂತ ಪ್ರಶ್ನೆ, ಇವರಲ್ಲಿ ಯಾರು ಕರ್ನಾಟಕದಲ್ಲಿ ಜನಿಸಿದ ಟೆನ್ನಿಸ್ ಆಟಗಾರ? 3 ಜನ ಸೇರಿ ಕೊಟ್ಟಿರುವಂತ ಉತ್ತರ ಆಪ್ಷನ್ ಎ ರೋಹನ್ ಬೋಪಣ್ಣ. ಮಾಸ್ಟರ್, 3 ಜನ ಮಾಸ್ಟರ್ಸ್ ಕೊಟ್ಟಿರುವಂತ ಉತ್ತರ ಸರಿಯಾಗಿದೆಯಾ ತಪ್ಪಾಗಿದೆಯಾ? ರೈಟ್ ಆನ್ಸರ್ ಪ್ಲೀಸ್. ನಿಮ್ಮ ಉತ್ತರ ಸರಿ. 1980ರಲ್ಲಿ ಜನಿಸಿದ ಬೆಂಗಳೂರಿನ ರೋಹನ್ ಬೋಪಣ್ಣ ಅವರು ಇಂಡಿಯನ್ ಡೇವಿಸ್ ತಂಡಕ್ಕೆ ಟೆನ್ನಿಸ್ ಆಡುತ್ತಾರೆ. ವಿಜಯ್ ಭಾರದ್ವಾಜ್ ಮತ್ತು ರಾಬಿನ್ ಉತ್ತಪ್ಪ ಕ್ರಿಕೆಟಿಗರು. ನೀವು 3 ಜನ ಕೊಟ್ಟಿರುವಂತ ಸರಿಯಾದ ಉತ್ತರದಿಂದ ನಿಮ್ಮ ಅಕೌಂಟ್ ಅಲ್ಲಿ ಸೇರ್ತಿರುವಂತ ಮೊತ್ತ 22,500 ರೂಪಾಯಿ. ಈಗ ನಿಮ್ಮ ಟೋಟಲ್ ಅಕೌಂಟ್ ಬ್ಯಾಲೆನ್ಸ್ 84,750 ರೂಪಾಯಿ. ಕಂಗ್ರಾಚುಲೇಷನ್ಸ್, ವೆಲ್ ಪ್ಲೇಡ್.
3 ಜನ ಸೇರಿ ಒಂದ್ ಹಂತ ಮುಗಿಸಿದೀರಾ. ಈ ಹಂತದಲ್ಲಿ ನಿಮಗೆ ಡಿಸಿಷನ್ ಟೈಮ್. ಅಂದ್ರೆ ನಾನು ನಿಮ್ಗೆ 15 ಸೆಕೆಂಡ್ ಕೊಡ್ತೀನಿ, ಅದ್ರಲ್ಲಿ ಡಿಸೈಡ್ ಮಾಡ್ಬೇಕು ಆಡ್ತೀರಾ ಬಿಡ್ತೀರಾ ಅಂತ. ಬಟ್ ಅದಕ್ಕಿಂತ ಮುಂಚೆ ಲೆಟ್ಸ್ ಟೇಕ್ ಅ ಸ್ಮಾಲ್ ಬ್ರೇಕ್. ಬೆಳ್ಳಿ ರಥದಲ್ಲಿ ಸೂರ್ಯ ತಂದ ಕಿರಣ, ಆ ಚಂದ್ರನ ಗಮನ, ಭೂತಾಯಿಯ ಋತುಗಾನ. ನೋಡಿ ಸ್ವಾಮಿ ನೋಡಿ ಸ್ವಾಮಿ ನೋಡಿ ಸ್ವಾಮಿ, ನಾವಿರೋದು ಹೀಗೆ ಡಿವೈಡೆಡ್, ಚುಮ್ಮಾ ಅದ್ರದಿಲ್ಲ. ವೆಲ್ಕಮ್ ಬ್ಯಾಕ್ ಟು ಮೆಕ್ಡೊನಾಲ್ಡ್ಸ್ ಪ್ರೆಸೆಂಟ್ಸ್ ಡಿವೈಡೆಡ್. ಇದು ನಂಬಿಕೆ ಪ್ರಶ್ನೆ. ಈಗ ನೀವು ಡಿಸೈಡ್ ಮಾಡಬೇಕು ಆಡ್ತೀರಾ ಬಿಡ್ತೀರಾ ಅಂತ. ಓಕೆ, ನಿಮ್ಮ ಡಿಸಿಷನ್ ಟೈಮ್ ಈಗ ಶುರು. ಏನಪ್ಪಾ ಐ ಥಿಂಕ್ ಆಡಬೇಕು, ಪ್ಲೇ ಮಾಡೋಣ. ಆಡೋಣ. ಇಲ್ಲ ಇಲ್ಲ ಆಡೋಣ. ನಾನ್ ನೀನು ಅವಾಗ ಓಡೋಣ. ನೀವು ಬೇಕಾದ್ರೆ ಹೋಗಿ ನಾನು ಆಡ್ಕೊಂಡು ಹೋಗ್ತೀನಿ. ಅದು ಒಬ್ಬನೇ ಆಡಂಗಿಲ್ವಲ್ಲಮ್ಮ. ನಾನೇನು ಒತ್ತದೇ ಇಲ್ಲ ಗುರು. ಆಡಬೇಕು. ಏನಾಯ್ತು ಇವಾಗ? ಈಗ ನಾವು 2ನೇ ರೌಂಡ್ ಹೋಗ್ತಾ ಇದೀವಿ. ಅಂದ್ರೆ ಮೆಕ್ಡೊನಾಲ್ಡ್ಸ್ ಡಬಲ್ಸ್ ಫೆಸ್ಟ್ ರೌಂಡ್. ಈ ರೌಂಡ್ ಅಲ್ಲಿ ಪ್ರತಿ ಪ್ರಶ್ನೆಗೂ ಡಬಲ್ ಆಗಿ 50,000 ರೂಪಾಯಿ ಇರುತ್ತೆ. ಜಸ್ಟ್ ಲೈಕ್ ನ್ಯೂ ಡಬಲ್ಸ್ ಫೀಸ್ಟ್ ಎಟ್ ಮೆಕ್ಡೊನಾಲ್ಡ್ಸ್. 1 is a treat, 2 is a feast. ಮಾಸ್ಟರ್ ಗಳಿಗೆ 2ನೇ ರೌಂಡಿನ ಮೊದಲನೇ ಪ್ರಶ್ನೆ. ಮಾಸ್ಟರ್, ಕ್ವೆಶ್ಚನ್ ಪ್ಲೀಸ್. ಇವುಗಳಲ್ಲಿ ಯಾವ ಜಲಚರಿ ಈಜುತ್ತಲೇ ನಿದ್ದೆ ಮಾಡಬಲ್ಲದು? ಆಪ್ಷನ್ ಎ ಶಾರ್ಕ್, ಆಪ್ಷನ್ ಬಿ ಸಿ ಆಟರ್, ಆಪ್ಷನ್ ಸಿ ಡಾಲ್ಫಿನ್. ಶಾರ್ಕ್ ಅನ್ಸುತ್ತಲ್ಲ. ಯಾಕೆಂದ್ರೆ ಇವುಗಳಲ್ಲಿ ಯಾವ ಜಲಚರಿ ಅಂದ್ರೆ ನೀರಲ್ಲಿ ಹೋಗೋ ಎಲ್ಲ ನೀರಲ್ಲಿ ಹೋಗೋದು. ಡಾಲ್ಫಿನ್ ಈಜುತ್ತಲೇ ನಿದ್ದೆ ಮಾಡೋದು ಶಾರ್ಕ್ ಅಲ್ಲ. ಇಟ್ ಸ್ಲೀಪ್ಸ್ ವೈಲ್. ಅಥವಾ ನಿಂತ್ಕೊಂಡು ಅಂದ್ರೆ ಕೂತ್ಕೊಂಡು ಮಲಗ್ಬಿಡುತ್ತೆ. ಗುರು ಮಾಡ್ರಿ. ಶಾರ್ಕ್. ವಿಲ್ ಟ್ರೈ ಶಾರ್ಕ್. ಶಾರ್ಕ್. I'll try shark. Shark. Is it tasty? Yes. Okay. I'll try shark. Done. ಅಕಸ್ಮಾತ್ ಡಾಲ್ಫಿನ್ ಆಗಿದ್ರೆ ಅದಕ್ಕೆ ಪಾಸ್ ಮಾಡ್ಬೇಕು ನಾನು ಮೊದಲಿಂದ ಹೇಳ್ತಾ ಇದ್ದೆ. ಅಲ್ಲ ಬೇಕಾದ್ರೆ ಇನ್ನ ಕಷ್ಟದ ಬಂದಾಗ ಪಾಸ್ Exactly. ಮಾಡೋಣ ಅಂತ. Exactly. ಇನ್ನು ಜಾಸ್ತಿ higher level ಅಲ್ಲಿ Now we can ಉಳಿಸ್ಕೊಂಡ್ರೆ lose ಏನೋ ಗೊತ್ತಿಲ್ಲ. 25% ಹಂಗ ಲೆಕ್ಕ. I good at maths man. ಆನಂದ್ ಅವ್ರೆ, ಶಾರ್ಕ್ ಅಂತ ನಿಮ್ಗೆ ಗೊತ್ತಿತ್ತಾ? ಇಲ್ಲ, ನಾನು ಹೇಳ್ಬಿಟ್ನಲ್ಲ, ನಾನು ಬಸ್ ಎತ್ಕೊಂಡು ರೆಡಿ ಇದ್ದೆ. ನಾನು ಎಲ್ಲ ತಗೊಳ್ರಪ್ಪ ಪಾಸ್, ಹೋಗೋಣ ಮುಂದಿನ ಕ್ವಶನ್ಗೆ ಅಂತ. ಈಜುತ್ತಲ್ಲಿ ನಿದ್ದೆ ಮಾಡಬಲ್ಲದು ಅಂದ್ರೆ ಏನ್? ನಿದ್ದೆ ಮಾಡ್ಕೊಂಡು ಅದು ಈಜ್ತಾ ಇರುತ್ತೆ ಅಂತನಾ? ಅದು ಇಟ್ ಕಾಂಟ್ ಈಗ ನಾನು ನೋಡ್ದಂಗೆ ಮೀನುಗಳು ಇಲ್ಲ ಕೇಳಿ ಕಣ್ಮುಚ್ಚಲ್ಲ, ಹಿಂಗೆ ಇರುತ್ತೆ ಕಣ್ಣು ಮೂಲೆಯಲ್ಲಿ ಸುಮ್ಮನೆ. ಡಾಲ್ಫಿನ್ ಕ್ಯಾನ್ ಸ್ಟಾಪ್ ಅಲ್ಲ? ಇಟ್ ಕ್ಯಾನ್ ಸ್ಟಾಪ್. ಶಾರ್ಕ್ ಏನ್ ಪ್ರಾಬ್ಲಮ್ ಅಂದ್ರೆ ಅದು ಈಜೋದು ನಿಂತ್ರೆ ಸತ್ತೋಗುತ್ತೆ ಅದು. ಓಹೋ. ಬಟ್ ಇಂಗ್ಲಿಷ್ ಫಿಲ್ಮ್ ಅಲ್ಲೆಲ್ಲ ನೋಡಿರುವಾಗ ನೀರಲ್ಲಿ ಇರ್ಬೇಕಷ್ಟೇ. ಅದು ಸಿಜಿ. ಫಿಲಮ್ ಎಲ್ಲ ಅದು ಕಂಪ್ಯೂಟರ್ ಸೈಂಟಿಫಿಕಲಿ. ಇಲ್ಲ ನನ್ ಇದು ಓದಿರೋದ್ ಜ್ಞಾಪಕ ಇದೆ. ವೆರಿ ಗುಡ್. ಶಾರ್ಕ್ ಈಜ್ದೇ ಇದ್ರೆ ಅದನ್ನ ಒಂದೇ ಕಡೆ ಇದ್ದು ಬಿಟ್ರೆ ಅದು ಅದರ ಆಕ್ಸಿಜನ್ ವಾಟ್ ಎವರ್ ಇಟ್ ಬ್ರೀತ್ಸ್ ವರ್ಕೌಟ್ ಆಗಲ್ಲ ಅಂತ. ಹಂಗಾರ ಫಿಕ್ಸ್ ಸರ್ ಇದು. ಸೊ ಮಾಸ್ಟರ್ ಮಂಜುನಾಥ್ ಅವ್ರನ್ನ ನಂಬಿ ಮಿಕ್ಕಿದಿಬ್ರು ಮಾಸ್ಟರ್ಗಳು ಈ ಒಂದು ಉತ್ತರನ ಲಾಕ್ ಮಾಡಿದೀರಾ. ಅಂಡ್ ಮಾಸ್ಟರ್ ಆನಂದ್ ಅವರು ತುಂಬಾ ಟೇಸ್ಟಿ ಶಾರ್ಕ್ ಅಂತ ಕೂಡ ಲಾಕ್ ಮಾಡಿದ್ದಾರೆ. ವಿಲ್ ಗೋ ಫಾರ್ ಶಾರ್ಕ್ ಅಂದ್ರು ಅವರು. ಅದಕ್ಕೆ ನಾನು ಇಟ್ ಶುಡ್ ಬಿ ಟೇಸ್ಟ್. ಲೆಟ್ಸ್ ಸಿ, ನೋಡೋಣ ಎಷ್ಟು ಟೇಸ್ಟಿ ಆಗಿರುತ್ತೆ, ಎಷ್ಟು ಖಾರ ಆಗಿರುತ್ತೆ ಅಂತ. ಓಕೆ, ನಿಮ್ಮ ಅಕೌಂಟ್ ಅಲ್ಲಿ ಈಗಿರುವಂತ ಮೊತ್ತ 84,750 ರೂಪಾಯಿ. ಅಂಡ್ ಈ ಒಂದು ಪ್ರಶ್ನೆಗೆ ನೀವು ಸರಿಯಾಗಿ ಉತ್ತರ ಕೊಟ್ರೆ ನಿಮ್ಮ ಅಕೌಂಟ್ ಬ್ಯಾಲೆನ್ಸ್ ಆಗುತ್ತೆ 1,21,250 ರೂಪಾಯಿ. ಇನ್ ಕೇಸ್ ತಪ್ಪಾದ್ರೆ ಫಸ್ಟ್ ಮಿಸ್ಟೇಕ್, ಸೊ ನಿಮ್ಮ ಅಕೌಂಟ್ ಬ್ಯಾಲೆನ್ಸ್ 25% ಕಟ್ ಆಗಿ ಆಗುತ್ತೆ 63,563 ರೂಪಾಯಿ. ನಮ್ಮ ಮಾಸ್ಟರ್ 2ನೇ ಸುತ್ತಿನ ಮೊದಲನೇ ಪ್ರಶ್ನೆ ನಿಮಗೆ ಕೇಳಿದ್ದು, ಇವುಗಳಲ್ಲಿ ಯಾವ ಜಲಚರಿ ಈಜುತ್ತಲೇ ನಿದ್ದೆ ಮಾಡಬಹುದು? ನೀವು 3 ಜನ ಟೇಸ್ಟಿ ಶಾರ್ಕ್ ನ ಲಾಕ್ ಮಾಡಿದೀರಾ. ಮಾಸ್ಟರ್, ರೈಟ್ ಆನ್ಸರ್ ಪ್ಲೀಸ್. ನಿಮ್ಮ ಉತ್ತರ ತಪ್ಪು. ಡಾಲ್ಫಿನ್ ಕೇವಲ ಒಂದು ಕಣ್ಣನ್ನು ಮುಚ್ಚಿ ನಿದ್ರಿಸುವುದರಿಂದ ನಿದ್ದೆ ಮತ್ತು ಈಜನ್ನು ಏಕಕಾಲದಲ್ಲಿ ಮಾಡಬಲ್ಲ ಜಲಚರಿಯಾಗಿದೆ. ನಿಮ್ಮ ಒಂದು ಲಾಜಿಕ್ ನೀವು ಓದಿರೋದು ಎಲ್ಲೋ ಮಿಸ್ ಹೊಡಿತು. ಬಟ್ ಆಕ್ಚುಲಿ ಇಟ್ ವಾಸ್ ಅ ವೆರಿ ಗುಡ್ ಗೆಸ್ ಮಗನಿಂದ. ಯಾಕೆಂದ್ರೆ ಅದು ನಾನು ತುಂಬಾ ಶಾರ್ಕ್ಸ್ ಬಗ್ಗೆ ಇದೆಲ್ಲ ನೋಡಿದ್ದೀನಿ. ಲೈಕ್ ಅದು ಈಜ್ದೆ ಹೋದ್ರೆ ಸತ್ತೋಗುತ್ತೆ ಅನ್ನೋ ಮ್ಯಾಟ್ರ್ ಗೊತ್ತಿರಲಿಲ್ಲ. ಸೊ ಆ ಕಾನ್ಸೆಪ್ಟ್ ಬಂದಾಗ ಪ್ರತಿಯೊಂದು ಜೀವಿನೂ ರೆಸ್ಟ್ ಬೇಕೇ ಬೇಕು. ರೆಸ್ಟ್ ಇಲ್ಲದೆ ಯಾವ ಜೀವಿನೂ ಇಲ್ಲ. ಸಿಸ್ಟಮ್ ಹ್ಯಾಸ್ ಟು ಗೋ.
ಬಟ್ ಅದು ಸರಿನಾ ಅನ್ನೋದು ನನಗೆ ಇನ್ನೂ ಡೌಟ್ ಇದೆ, ಯಾಕಂದ್ರೆ ಐ ಹ್ಯಾವೆಂಟ್ ಹರ್ಡ್ ದಟ್ ಫ್ಯಾಕ್ಟ್, ಅಂದ್ರೆ ಈಜ್ತಾನೆ ಇರಬೇಕು ಅನ್ನೋದು. ಬಟ್ ಡಾಲ್ಫಿನ್ ಸರಿ ಆಯ್ತು, ಅಂದ್ರೆ ನಿದ್ದೆ ಮಾಡುವಾಗ ಈಜ್ತಾ ಇರುತ್ತೆ. ಒಂದ್ ಕಣ್ಣು ಅಂತಾರಲ್ಲ, ಅದು ತುಂಬಾ ಚೆನ್ನಾಗಿದೆ ವಿಷಯ. ಒಂದ್ ಕಣ್ಣು ನಿದ್ದೆ ಏನಪ್ಪಾ ಪ್ರಜೆಂಡ ವೀರಭದ್ರು. ಓಕೆ, ನಿಮ್ಮ ಅಕೌಂಟ್ ಅಲ್ಲಿ ಇದ್ದ ಮೊತ್ತ 84,750 ರೂಪಾಯಿ. ಈಗ ನಿಮ್ಮ ಮೊದಲನೇ ತಪ್ಪಾಗಿದೆ. ಸೊ 25% ಕಟ್ ಆಗಿ ನಿಮ್ಮ ಅಕೌಂಟ್ ಬ್ಯಾಲೆನ್ಸ್ ಆಗುತ್ತೆ 63,563 ರೂಪಾಯಿ. ಮಾಸ್ಟರ್ಗಳ 6ನೇ ಪ್ರಶ್ನೆ. ಮಾಸ್ಟರ್, 50,000ಕ್ಕೆ ಕ್ವೆಶ್ಚನ್ ಪ್ಲೀಸ್. ಸಂಗೊಳ್ಳಿ ರಾಯಣ್ಣನು ಯಾರ ರಾಜಾಶ್ರಯದಲ್ಲಿ ಅಂಗರಕ್ಷಕನಾಗಿದ್ದನು? ಆಪ್ಷನ್ ಎ ಕೆಳದಿಯ ಚೆನ್ನಮ್ಮ, ಆಪ್ಷನ್ ಬಿ ಝಾನ್ಸಿ ರಾಣಿ ಲಕ್ಷ್ಮೀದೇವಿ, ಆಪ್ಷನ್ ಸಿ ಕಿತ್ತೂರು ರಾಣಿ ಚೆನ್ನಮ್ಮ. ಕಿತ್ತೂರು ರಾಣಿ ಚೆನ್ನಮ್ಮ ಅನ್ಸುತ್ತೆ. ಕೆಳದಿ ಚೆನ್ನಮ್ಮ. ಸಂಗೊಳ್ಳಿ ರಾಯಣ್ಣ ಟೈಮ್ ನೋಡೋಣ. ಸಂಗೊಳ್ಳಿ ರಾಯಣ್ಣ ಯಾವ ಇದ್ರಲ್ಲಿ ಟೈಮಲ್ಲಿ ಬರೋದು? ಯಾವ ಕೆಳದಿ ಚೆನ್ನಮ್ಮ? ನಮ್ಗೆ ಗೊತ್ತಿರೋದು ಕಿತ್ತೂರು ರಾಣಿ ಚೆನ್ನಮ್ಮ ಒಬ್ಳೆ. ಕೆಳದಿ ಚೆನ್ನಮ್ಮ ಅಂದ್ರೆ ಸೇಮ್ ಪರ್ಸನ್ ಅಲ್ಲ, ಅವ್ರು ನಾರ್ತ್ ಆಯ್ತು. ಕಿತ್ತೂರು ರಾಣಿ ಚೆನ್ನಮ್ಮ ಅನ್ಸುತ್ತೆ. ಸಂಗೊಳ್ಳಿ ರಾಯಣ್ಣ ಫಿಲ್ಮ್ ನೋಡಿಲ್ವಾ? ಅದನ್ನೇ ನಾನು ಗ್ಯಾಪ್ಕೊಂತಾರ. ಅದ್ರಲ್ಲಿ ಯಾರಿದ್ದಾರೆ? ಅದ್ರಲ್ಲಿ ದರ್ಶನ್ ಅವ್ರು ಇರೋದು. ಅದೇ ಗೊತ್ತು. ಈ ಕ್ಯಾರೆಕ್ಟರ್ ಇಲ್ಲಾದ್ರೆ ಪಾಸ್ ಮಾಡೋಣ. ಓಕೆ, ಪಾಸ್. ಇವಾಗ್ಲೇನಾ? ಅಲ್ಲ ಆಯ್ತು, ಇನ್ನೊಂದು 25 ಓಡಿಸ್ಕೊಳಕ್ ರೆಡಿ ಇದ್ರೆ ಕಿತ್ತೂರು ರಾಣಿ ಚೆನ್ನಮ್ಮ ಬಿಡೋಣ. 50% ಹೋಗುತ್ತೆ, 60ರಲ್ಲಿ 30 ಆಗುತ್ತೆ. ಏನಾದ್ರಾಯ್ತು, ಅದಾದ್ಮೇಲೆ ಗೆದ್ರೆ ಬಂದ್ಬಿಡು. ಗ್ಯಾರಂಟಿ, ಬಟ್ ಗ್ಯಾರಂಟಿ ಇಲ್ಲಲ್ಲ. ಕಿತ್ತೂರು ರಾಣಿ ಚೆನ್ನಮ್ಮ ಗ್ಯಾರಂಟಿ ಅಂತೂ ಇಲ್ಲ. ಕಿತ್ತೂರು ರಾಣಿ ಚೆನ್ನಮ್ಮ ಅಲ್ಲ, ಯಾರು ಲೇಡಿ ಕ್ಯಾರೆಕ್ಟರ್ ಇದ್ರ ಆ ಫಿಲ್ಮ್ ಅಲ್ಲಿ? ಬಟ್ ಇಲ್ಲಿರೋದೇ 3 ಲೇಡಿ, ಇವಾಗ ಆಪ್ಷನ್ ಹೇಳಲೇಬೇಕು. ಓ ಕರೆಕ್ಟ್ ಅಲ್ಲ. ಝಾನ್ಸಿ ರಾಣಿ ಲಕ್ಷ್ಮಿ. ಪಾಸ್ ಮಾಡೋಣ. ಪಾಸ್. ಓಕೆ, ಪಾಸ್. ಇಲ್ಲ ಇದು ನನಗೆ ನನ್ನ ಇನ್ಸ್ಟಿಂಕ್ಟ್ ಸೇಸ್ ಕಿತ್ತೂರು ರಾಣಿ ಚೆನ್ನಮ್ಮ. ಅಲ್ಲ, ನಂಗೆ ಇದ್ರಲ್ಲಿ ಗೊತ್ತಿರೋರೆ ಕಿತ್ತೂರು ರಾಣಿ ಚೆನ್ನಮ್ಮ ಒಬ್ಬರೇ. ಇಲ್ಲ ಕೆಳದಿ ಚೆನ್ನಮ್ಮ ಗೊತ್ತು ನನಗೆ. ಝಾನ್ಸಿ ರಾಣಿ ಲಕ್ಷ್ಮೀದೇವಿನೂ ಗೊತ್ತು. ಇವರು ನಾರ್ತ್ಗೆ ಬರ್ತಾರೆ, ಅದೇ ಸಮಸ್ಯೆ. ಅದು ಕ್ಲಿಯರ್ ಆಗೋಯ್ತು ಅಲ್ಲಿ. ಥಿಂಕ್ ಪಾಸ್ ಯೂಸ್ ಮಾಡಬಾರ್ದಾಗಿತ್ತು ಅಂತ. ಬಟ್ ಕಿತ್ತೂರು ರಾಣಿ, ಕಿತ್ತೂರು ಪ್ರಾಂತ್ಯದ ಏನೋ ಡೈಲಾಗ್ ಯಾಕೆ ಬರ್ತಾರೆ ನನಗೆ, ದರ್ಶನ್ ಅವ್ರದ್ದು. ಕಿತ್ತೂರು ರಾಣಿ ಐ ಥಿಂಕ್ ಮ್ಯಾನ್. ಓಕೆ, ಮಾಸ್ಟರ್ನ ಕೇಳ್ಬಿಡಿ. ಮಾಸ್ಟರ್ನ ನಿಮಗೆ ಒಂದು ಆಪ್ಷನ್ ಕೊಟ್ರೆ ಈ 3ರಲ್ಲಿ ಯಾವುದೋ ಒಂದು ಸರಿ ಉತ್ತರನ ಸೆಲೆಕ್ಟ್ ಮಾಡಿ ಅಂತ, ಯಾವ್ದನ್ನ ಸೆಲೆಕ್ಟ್ ಮಾಡ್ತೀರಾ? ಸುಮ್ಮನೆ ಝಾನ್ಸಿ ರಾಣಿ ಲಕ್ಷ್ಮೀದೇವಿ. ತುಂಬಾ ಡೈಸಿ ಗುರು. ಒಂದು ಗೆಸ್ ಮಾಡಿ, ಕಳ್ಕೊಳ್ಳೋದು. ತುಂಬಾ ಡೈಸಿ ಬೋಪಣ್ಣ ಇದು. ಕೆಳದಿಯ ಚೆನ್ನಮ್ಮ, ಕಿತ್ತೂರು ರಾಣಿ ಚೆನ್ನಮ್ಮ. ಆಯ್ತು, ನೀನ್ ಯಾವ್ದು ಹೋಗ್ತೀಯಾ? ಹೌದಾ, ನಾನು ಕಿತ್ತೂರು ರಾಣಿ ಚೆನ್ನಮ್ಮ. ನೀವು ಯಾವ್ದಕ್ಕೆ ಹೋಗ್ತೀರಾ? ಮಾಸ್ಟರ್, ಈ ಒಂದು ಪ್ರಶ್ನೆಗೆ ರೈಟ್ ಆನ್ಸರ್ ಏನು? ಸರಿ ಉತ್ತರ ಆಪ್ಷನ್ ಸಿ ಕಿತ್ತೂರು ರಾಣಿ ಚೆನ್ನಮ್ಮ. ಬ್ರಿಟಿಷರ ವಿರುದ್ಧದ ಹೋರಾಟದ ಸಮಯದಲ್ಲಿ ಸಂಗೊಳ್ಳಿ ರಾಯಣ್ಣನ ಸಾಹಸಗತೆಯನ್ನು ಅರಿತ ಕಿತ್ತೂರು ರಾಣಿ ಚೆನ್ನಮ್ಮ ಆತನನ್ನು ತನ್ನ ಆಪ್ತ ಅಂಗರಕ್ಷಕರಲ್ಲಿ ಒಬ್ಬನನ್ನಾಗಿ ನೇಮಿಸಿಕೊಂಡಿದ್ದಳು. ಸೊ ನಿಮ್ಮಿಬ್ಬರ ಮೊದಲ ಗೆಸ್ಸು ಕರೆಕ್ಟ್ ಆಗಿತ್ತು. ಬಟ್ 3 ಜನ ಸೇರಿ ಪಾಸ್ ಆಪ್ಷನ್ ಸೆಲೆಕ್ಟ್ ಮಾಡಿದೀರಾ. ಹಾಗಾಗಿ ನಿಮ್ಮ ಈ ಪ್ರಶ್ನೆನ ನಮ್ಮ ಮಾಸ್ಟರ್ ರೀಪ್ಲೇಸ್ ಮಾಡ್ತಾರೆ ಇನ್ನೊಂದು ಪ್ರಶ್ನೆಯಿಂದ. ಮಾಸ್ಟರ್, ರೀಪ್ಲೇಸ್ಮೆಂಟ್ ಕ್ವೆಶ್ಚನ್ ಪ್ಲೀಸ್. ಈ ಕೆಳಗಿನ ಯಾವ ಖಂಡ ಒಂದು ದೇಶ ಕೂಡ ಆಗಿದೆ? ಆಪ್ಷನ್ ಎ ಏಷ್ಯಾ, ಆಪ್ಷನ್ ಬಿ ಆಸ್ಟ್ರೇಲಿಯಾ, ಆಪ್ಷನ್ ಸಿ ಯುರೋಪ್. ಎಸ್, ಇನ್ಫ್ಲೇಷನ್ ಎಲ್ಲ ಸರಿ ಹೋಯ್ತು ಈಗ. ಓಕೆ, 3 ಜನ ಮಾಸ್ಟರ್ಸ್ ಡಿವೈಡೆಡ್ ಶೋ ನಲ್ಲಿ ಒಂದು ಹೊಸ ಹಿಸ್ಟ್ರಿ ಕ್ರಿಯೇಟ್ ಮಾಡಿದೀರಾ. ಫಾಸ್ಟೆಸ್ಟ್ ಆನ್ಸರ್ ಅಂದ್ರೆ 2 ಸೆಕೆಂಡ್ ಅಲ್ಲಿ ಆನ್ಸರ್ ನ ಲಾಕ್ ಮಾಡಿರೋದು ನೀವೇ ಮೊದಲೇ ಬಾರಿಗೆ. ಸದ್ಯಕ್ಕೆ ನಿಮ್ಮ ಅಕೌಂಟ್ ಇರುವಂತ ಬ್ಯಾಲೆನ್ಸ್ 63,563 ರೂಪಾಯಿ. ಅಂಡ್ ಸರಿಯಾಗಿ ಉತ್ತರ ಕೊಟ್ರೆ ನಿಮ್ಮ ಅಕೌಂಟ್ ಬ್ಯಾಲೆನ್ಸ್ ಆಗುತ್ತೆ 1,12,1,263 ರೂಪಾಯಿ. ಇನ್ ಕೇಸ್ ತಪ್ಪಾಗಿದ್ರೆ ಸೆಕೆಂಡ್ ಮಿಸ್ಟೇಕ್ಸ್ 50% ಕಟ್ ಆಗಿ 31,782 ರೂಪಾಯಿ ಆಗುತ್ತೆ. ಓಕೆ, 1,12,1,563 ರೂಪಾಯಿ ತಂದ್ಕೊಡುವಂತ ಪ್ರಶ್ನೆ ಮಾಸ್ಟರ್ ಕೇಳಿದ್ದು, ಈ ಕೆಳಗಿನ ಯಾವ ಖಂಡ ಒಂದು ದೇಶ ಕೂಡ ಆಗಿದೆ? ನೀವು 3 ಜನ 2 ಸೆಕೆಂಡ್ ಅಲ್ಲಿ ಉತ್ತರ ಲಾಕ್ ಮಾಡಿರೋದು ಆಪ್ಷನ್ ಬಿ ಆಸ್ಟ್ರೇಲಿಯಾ. ಮಾಸ್ಟರ್, ಸರಿ ಉತ್ತರ ಪ್ಲೀಸ್. ನಿಮ್ಮ ಉತ್ತರ ಸರಿ. 2 ಸೂಪರ್ ವಿಷಯ, ಒಂದು ರೆಕಾರ್ಡ್ ಮಾಡಿದೀರಾ, ಇನ್ನೊಂದು ಈ ಒಂದು ಪ್ರಶ್ನೆಯಿಂದ 49,000 ರೂಪಾಯಿ ಕೂಡ ಗೆದ್ದಿದ್ದೀರಾ ನೀವು. ನಿಮ್ಮ ಟೋಟಲ್ ಅಕೌಂಟ್ ಬ್ಯಾಲೆನ್ಸ್ 1,12,563 ರೂಪಾಯಿ. ಕಂಗ್ರಾಚುಲೇಷನ್ಸ್.
ಕಿಶನ್, ನಮ್ಗೆ ಇನ್ನೊಂದು ವಿಷಯ ಗೊತ್ತು, Yeah. ಗವರ್ಮೆಂಟ್ ರೆಕಗ್ನೇಷನ್ ಸಿಕ್ಕಿ ನೀವು ಡೈರೆಕ್ಟ್ ಮಾಸ್ಟರ್ ಡಿಗ್ರಿ ಕೂಡ ಮಾಡಿದ್ದೀರಾ. ಹೌದು, ಡೈರೆಕ್ಟಾಗಿ 10th ಸ್ಟ್ಯಾಂಡರ್ಡ್ ಆದಮೇಲೆ ಸ್ಟೇಟ್ ಗೌರ್ಮೆಂಟ್ಗೆ ಪರ್ಮಿಷನ್ ಕೇಳಿದೆ ಆ್ಯಂಡ್ ದೇ ವರ್ ರಿಯಲಿ ಎನ್ಕರೇಜಿವ್ ನನಗೆ ಡೈರೆಕ್ಟಾಗಿ ಮಾಸ್ಟರ್ಸ್ ಪದವಿನ ಓದೋದಕ್ಕೆ. ಈಗಾಗಲೇ 2 ಸೆಮಿಸ್ಟರ್ಗಳನ್ನ ಕಂಪ್ಲೀಟ್ ಮಾಡಿ ಡಿಸ್ಟಿಂಕ್ಷನಲ್ಲಿ ಕಮ್ ಔಟ್ ಆಫ್ ಬೋತ್ ದ ಸೆಮಿಸ್ಟರ್ಸ್ ಆ್ಯಂಡ್ ಮಾಸ್ಟರ್ ಐ ಥಿಂಕ್ ಈ ಜುಲೈ ಅಷ್ಟೊತ್ತರಲ್ಲಿ ನನ್ನ ಮಾಸ್ಟರ್ ಡಿಗ್ರಿ ಕೂಡ ಕಂಪ್ಲೀಟ್ ಆಗುತ್ತೆ. ಸೂಪರ್, ವಂಡರ್ಫುಲ್. ಮಾಸ್ಟರ್ ಆನಂದ್ ಅವರೇ, ಮಿಮಿಕ್ರಿ ಮಾಡೋರು ಈ ಒಂದು ವೇದಿಕೆ ಮೇಲೆ ಇದ್ದಾರೆ ಈಗ. ಒಂದು ಲೆವೆಲ್ ಮುಂದಕ್ಕೆ ತಗೊಂಡು ಹೋಗ್ತಾ ಇದ್ದೆ, ಬಾಡಿ ಲ್ಯಾಂಗ್ವೇಜ್ ಸಮೇತ ಮಾಡ್ತಾ ಇದ್ದೆ ನಾನು. ಅಲ್ಲ, ನನಗೇನಿಲ್ಲ, ಇಮಿಟೇಷನ್ ಮಾಡ್ತೀನಿ, ಒಂದು ಪಾಸ್ ಸಿಕ್ಬಿಡುತ್ತಾ? ನೀವು ನಮ್ಮ ಅಣ್ಣವ್ರ ಥರ ಮತ್ತೆ ನಮ್ಮ ರಿಬಲ್ ಸ್ಟಾರ್ ಥರ ಎಲ್ಲ ತುಂಬ ಇಮಿಟೇಷನ್ ಮಾಡ್ತೀರಾ ಅಂತ ಕೇಳಿದ್ವಿ ನಾವು. ಸಪೋಸ್ ಅವರು ಇವತ್ತು ನಮ್ಮ ಜೊತೆ ಡಿವೈಡೆಡಲ್ಲಿ ಆಡಕ್ಕೆ ಬಂದಿದ್ರೆ ಹೇಗೆ ರಿಯಾಕ್ಟ್ ಮಾಡ್ತಾ ಇದ್ರು? ಮೆಕ್ಡೊನಾಲ್ಡ್ಸ್ ಅರ್ಪಿಸುವ ಡಿವೈಡೆಡ್ ಶೋಗೆ ನಿಮಗೆಲ್ಲ ಸ್ವಾಗತ. ಇವತ್ತು ನಮ್ಮೊಂದಿಗೆ ಕನ್ನಡದ ದಿಗ್ಗಜರು, ಅಂದಿನಿಂದ ಇಂದಿನವರೆಗೆ ಎಲ್ಲರ ಹೃದಯದಲ್ಲಿ ರಾರಾಜಿಸಿರ್ತಕ್ಕಂಥ ಕಲಾವಿದರು ನಮ್ಮ ಜೊತೆಗಿದ್ದಾರೆ. ಮೊದಲನೇದಾಗಿ ಸ್ವಾಗತಿಸೋಣ ಪದ್ಮಭೂಷಣ, ಕರ್ನಾಟಕ ರತ್ನ ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ. ರೋಹಿತ್, ಭಾಳ ಖುಷಿ ಆಗ್ತಾ ಇದೆಯಪ್ಪ ನಿನ್ನ ಈ ಒಂದು ಶೋಗೆ ಬಂದು. ಈ ಒಂದು ವಿಷಯ ಏನಿದೆ, ಈ ಡಿವೈಡೆಡ್ ಅಂತ ಒಂದು ಕಾನ್ಸೆಪ್ಟು ಭಾಳ ಅದ್ಭುತವಾಗಿ ಬರ್ತಾ ಇದೆ. ನೀವು ಭಾಳ ಚೆನ್ನಾಗಿ ನಡ್ಸ್ಕೊಡ್ತಾ ಇದ್ದೀರಿ. ಹಾಂ, ಬಿಸಿ ರಕ್ತ ಭಾಳ ಚೆನ್ನಾಗಿದೆ. ನಡಿ ನಡಿ ನಡಿ. ಈಗ ನಮ್ಮ 2ನೇ ಕಂಟೆಸ್ಟೆಂಟ್ ನನ್ ಅದರ್ ದ್ಯಾನ್ ಸಾಹಸ ಸಿಂಹ ವಿಷ್ಣು ವರ್ಧನ ಅವರು. ತುಂಬ ಚೆನ್ನಾಗಿದೆ ಶೋ, ಐ ಲೈಕ್ ಇಟ್, ವೆರಿ ಗುಡ್. ನಮ್ಮ 3ನೇ ದಿಗ್ಗಜರು ಚಿತ್ರದ ನಾಯಕರಲ್ಲಿ ಓರ್ವರಾಗಿದ್ದಂಥ ದಿಗ್ಗಜ ನನ್ ಅದರ್ ದ್ಯಾನ್ ಮಂಡ್ಯದ ಗಂಡು ರೆಬಲ್ ಸ್ಟಾರ್ ಅಂಬರೀಶ್. ಏನೋ ಮಂಜು, ನಾನು ಮಕ್ಕಳ ಎಲ್ಲ ಏನು ಮಾಡ್ತಾ ಇದ್ದೀರಾ ಇಲ್ಲಿ ಸೇರ್ಕೊಂಡು? ನನ್ನ ಮಕ್ಕಳು ಒಬ್ಬೊಬ್ರಿಗೆ ಒದ್ರೇನೆ ಬುದ್ಧಿ ಬರೋದು, ನನ್ನ ಮಕ್ಕಳು ಆಟ ಆಡ್ತೀರಾ ಇಲ್ಲಿ. ಕಿಶನ್, ವೆರಿ ಗುಡ್. ಏನೋ ಹೆಂಗಿದ್ಯಾ? ಅವನೆಲ್ಲ ಕುಳ್ಳ ಆನಂದ ಬಂದಿಲ್ಲ ನಾನು ಇವತ್ತು. ಇಲ್ಲ ಚೆನ್ನಾಗಿ ನಡ್ಸ್ಕೊಡ್ತೀರಪ್ಪ ಶೋನಾ? ಓಕೆನಾ, ವೆರಿ ಗುಡ್. ಆಲ್ ದ ಬೆಸ್ಟ್. ಬೆಳ್ಳಿ ರಥದಲ್ಲಿ ಸೂರ್ಯ ತಂದ ಕಿರಣ ಅಂತ ಹಾಡಿದೆಯಲ್ಲ, ಅದ್ರಲ್ಲಿ ಒಂದು ಸ್ಟೆಪ್. ಬೆಳ್ಳಿ ರಥದಲ್ಲಿ ಸೂರ್ಯ ತಂದ ಕಿರಣ, ಆ ಚಂದ್ರನ ಗಮನ, ಭೂತಾಯಿಯ ಋತುಗಾನ, ನಮ್ಮಿಬ್ಬರ ಈ ಮಿಲನ, ಬಾನಂಚಿನ ಹೊಸಗಾನ, ನೀ ನನಗೆ ನಾ ನಿನಗೆ ಜೀವನ ನಗುತ್ತಲಿದೆ. ಒಂದೇ ಒಂದು ಮಾತ್ರ ನಾನು ಎಕ್ಸ್ಟ್ರಾ ಮಾಡಕ್ಕೆ ಇಷ್ಟಪಡ್ತೀನಿ. ಶಂಕರಾನಂದಪ್ಪ, ಸುಮ್ಮನೆ ಸ್ಟೆಪ್ ಹಾಕ್ಬಿಡು ನನ್ನ ಜೊತೆ, ಓಕೆನಾ? ನೋಡಿ ಸ್ವಾಮಿ, ನೋಡಿ ಸ್ವಾಮಿ, ಅರೆ ನೋಡಿ ಸ್ವಾಮಿ, ನಾವಿರೋದು ಹೀಗೆ, ಅರೆ ನೋಡಿ ಸ್ವಾಮಿ, ನಾವಿರೋದು ಹೀಗೆ. ಇನ್ ಕೇಸ್ ಇಷ್ಟೊತ್ತು ಎಲ್ಲಾರ್ದು ಮಾಡಿದ್ರೆ ರಜನಿಕಾಂತ್ ಅವರು ಈ ಶೋ ನಡ್ಸ್ಕೊಟ್ಟಿದ್ರೆ ಹೇಗೆ ಮಾಡ್ತಾ ಇದ್ರು? ಡಿವೈಡೆಡ್ ಚುಮ್ಮಾ ಅದ್ರದಿಲ್ಲ. ಸೂಪರ್, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸೊ ಮಚ್. ರೆಡಿ ಮಾಸ್ಟರ್, 2ನೇ ಸುತ್ತಿನ 3ನೇ ಪ್ರಶ್ನೆ, 50,000 ರೂಪಾಯಿಗೆ. ಕ್ವೆಶ್ಚನ್ ಪ್ಲೀಸ್. ಇದು ಒಂದು ಧ್ವನಿ ಸುರುಳಿಯನ್ನು ಆಧರಿಸಿದ ಪ್ರಶ್ನೆ. ಓ, ಮಧುವನ ಕರೆದರೆ ತನುಮನ ಸೆಳೆದರೆ ಶರಣಾಗು ನೀನು ಆದರೆ. ಈ ಹಾಡಿನ ಹಿನ್ನೆಲೆ ಗಾಯಕಿಯನ್ನು ಗುರುತಿಸಿ. ಆಪ್ಷನ್ ಎ ಸಂಗೀತಾ ಕಟ್ಟಿ, ಆಪ್ಷನ್ ಬಿ ಸುನೀತಾ, ಆಪ್ಷನ್ ಸಿ ವಾಣಿ ಹರಿಕೃಷ್ಣ. ನನಗನ್ಸಿದ್ದು ಆ ಎಂಡಿಂಗ್ ಪೋರ್ಷನ್ ಕೇಳಿದಾಗ ಪಕ್ಕ ಇಟ್ಟು ಸಂಗೀತ ಕಟ್ಟಿ, ಬಿಕಾಸ್ ವಾಣಿ ಹರಿಕೃಷ್ಣ ಅವರು ಆ ಟೈಮಲ್ಲಿ ಹಾಡಿದ್ದು. ಇದು ಆ ಟೈಮ್ದಲ್ಲ, ಎಷ್ಟೋ ಸಲ ರಿಪೀಟ್ ಆಡ್ತಾರೆ ಭಾವಗೀತೆಗಳನ್ನೆಲ್ಲ. ಸೇಮ್ ಹಾಡನ್ನ ಇವ್ರು ಪಲ್ಲವಿ ಅವ್ರು ಹಾಡಿದ್ದಾರೆ, ಇದೆಲ್ಲ ಇದೆ. ಬಟ್ ಈ ವಾಯ್ಸ್ ಸಂಗೀತ ಕಟ್ಟಿ. ಸುನೀತಾ ಅವ್ರ ವಾಯ್ಸ್ ಕೇಳಿದ್ದೀರಾ ನೀವು? ಸುನೀತಾ ನಾನು ಕೇಳಿದ್ದೀನಿ, ಬಟ್ ಅವ್ಳು ಸ್ವಲ್ಪ ರಫ್ ಸಾಂಗ್ಸ್ ಚೆನ್ನಾಗಿ ನನಗೆ ಗೊತ್ತಿಲ್ಲಪ್ಪ. So we'll lock for ಸಂಗೀತ ಕಟ್ಟಿ ವಿಲ್ ಗೋ. ಸಂಗೀತ ಕಟ್ಟಿ, ಬೇಗ 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 ಡನ್. 3 ಜನದಲ್ಲಿ ಒಂದು ಚಿಕ್ಕ ಕನ್ಫ್ಯೂಷನ್ ಇತ್ತು. ಅದು ಲಾಸ್ಟ್ ನಾನೇ 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 ಅದು ಕೇಳಿದಾಗ ವಾಯ್ಸ್ ಐ ಕುಡ್ ಕ್ಲಿಯರ್ಲಿ ಲೈಕ್ ಸಂಗೀತ ಕಟ್ಟಿಯವರೇ. ಯಾಕೆಂದರೆ ಅವ್ರ ಸಾಂಗ್ಸ್ ತುಂಬ ಕೇಳಿದ್ದೀನಿ ಆ್ಯಂಡ್ ಅವ್ರೊಂದು ಸ್ಟೇಜ್ ಶೋಸಲ್ಲಿ ತುಂಬ ಸರಿ ಭೇಟಿಯಾಗಿದ್ದೀನಿ. ಹಾಗಾಗಿ ಐ ಫೆಲ್ಟ್ ಆ ಪೋರ್ಷನ್ ಕೇಳಿದಾಗ ಇಟ್ ವಾಸ್ ಕನ್ಫರ್ಮ್. ಐ ಥಿಂಕ್ ಇಟ್ಸ್ ಸುನೀತಾ ಇಸ್ ಲೈಕ್ ಹಾಟ್ ಅನ್ನೋ ಅಡ್ಡದಲ್ಲಿ ಆ ಪಿಚ್ ಆ ಸ್ಕೇಲ್, ಬಟ್ ಸಾಫ್ಟ್ ಹಾಡ್ತಾಳೆ, ತುಂಬಾ ಚೆನ್ನಾಗಿ ಹಾಡ್ತಾಳೆ. ಬಟ್ ಈ ಸಾಂಗ್ ಪರ್ಟಿಕ್ಯುಲರ್ಲಿ ಸ್ವಲ್ಪ ಹಂಗ ಅನ್ನಿಸ್ತು. ಮಂಜುನಾಥ್ ಅವರ ನಿಮಗೆ ಗೊತ್ತಿತ್ತಾ? ನನ್ಗೆ ಗೊತ್ತಿರಲಿಲ್ಲ.
ಬಟ್ ಅಮಾಂಗ್ ದ ಲಾಟ್ ಮೋಸ್ಟ್ ಲೈಕ್ಲಿ ಅಂತ ಅನಿಸ್ತು. ಸಂಗೀತ ಅವರು ಅಂತ ನೀವು ಅನ್ಕೊಂಡ್ರಿ. ಎನಿವೇಸ್, ಈಗ ನಿಮ್ಮ ಅಕೌಂಟಲ್ಲಿರುವಂಥ ಬ್ಯಾಲೆನ್ಸ್ 1,12,563 ರೂಪಾಯಿ. ಒಂದು ವೇಳೆ ಈ ಒಂದು ಪ್ರಶ್ನೆಗೆ ಸರಿಯಾಗಿ ಉತ್ತರ ಕೊಟ್ಟಿದ್ರೆ ನಿಮ್ಮ ಅಕೌಂಟ್ ಬ್ಯಾಲೆನ್ಸ್ ಆಗುತ್ತೆ 1,48,663 ರೂಪಾಯಿ. ಇನ್ ಕೇಸ್ ತಪ್ಪಾಗಿದ್ರೆ, ಇದು ನಿಮ್ಮ ಎರಡನೇ ತಪ್ಪಾಗುತ್ತೆ, ಸೊ 50% ಕಟ್ ಆಗಿ ನಿಮ್ಮ ಅಕೌಂಟ್ ಬ್ಯಾಲೆನ್ಸ್ ಆಗುತ್ತೆ 56,282 ರೂಪಾಯಿ. ಮಾಸ್ಟರ್, ನಿಮಗೆ ಕೇಳಿದಂಥ ಪ್ರಶ್ನೆ, ಒಂದು ಹಾಡನ್ನು ಕೇಳಿಸಿದ್ರು ನಿಮಗೆ, ಆಮೇಲೆ ಈ ಹಾಡಿನ ಹಿನ್ನೆಲೆ ಗಾಯಕಿಯನ್ನು ಗುರುತಿಸಿ. ನೀವು 3 ಜನ ಸೇರಿ ಆಪ್ಷನ್ ಎ ಸಂಗೀತ ಕಟ್ಟಿ ಅಂತ ಹೇಳಿದ್ವಿ. ಹಾಸ್ಕೊಂಡು ಲಾಕ್ ಮಾಡಿದ್ದೀರಾ. ಮಾಸ್ಟರ್, ರೈಟ್ ಆನ್ಸರ್ ತಗೋಣ, ಬಟ್ ಆಫ್ಟರ್ ಅ ಸ್ಮಾಲ್ ಬ್ರೇಕ್. ಒಂದು ನ್ಯಾಷನಲ್ ಅವಾರ್ಡು, ಒಂದು ಸ್ಟೇಟ್ ಅವಾರ್ಡು. ಮಾಲ್ಗುಡಿ ಡೇಸ್ 68 ಸಿನಿಮಾಗಳು, 3 ವರ್ಷದಿಂದ 16 ವರ್ಷಗಳು, 6 ಇಂಟರ್ನ್ಯಾಷನಲ್ ಅವಾರ್ಡ್ಗಳು ಕೂಡ ಗೆದ್ದಿದ್ದೀರಾ ನೀವು. ಆದರೆ ಆ ಹಂತದಲ್ಲಿ ಆಕ್ಟಿಂಗ್ ಕ್ವಿಟ್ ಮಾಡಬೇಕು ಅಂತ ಯಾಕೆ ಡಿಸೈಡ್ ಮಾಡಿದ್ರಿ? ಸೊ ನನಗೆ ತುಂಬಾ ಇಂಪಾರ್ಟೆಂಟ್ ಒಂದು ಅಡ್ವೈಸ್ ಕೊಟ್ಟಿದ್ರು ಶಂಕರ್ ನಾಗ್ ಅವರು. ವೆಲ್ಕಮ್ ಬ್ಯಾಕ್ ಟು ಮೆಕ್ಡೊನಾಲ್ಡ್ಸ್ ಪ್ರೆಸೆಂಟ್ಸ್ ಡಿವೈಡೆಡ್. ಇದು ನಂಬಿಕೆ ಪ್ರಶ್ನೆ. ಎರಡನೇ ಸುತ್ತಿನ 3ನೇ ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದೀರಾ. ಒಂದು ಹಾಡನ್ನ ಕೇಳಿದ್ವಿ, ಮಧುವನ ಕರೆದರೆ. ಈ ಹಾಡಿನ ಹಿನ್ನೆಲೆ ಗಾಯಕಿಯನ್ನು ಗುರುತಿಸಿ. ನೀವು 3 ಜನ ಸೇರಿ ಲಾಕ್ ಮಾಡಿರೋದು ಆಪ್ಷನ್ ಎ ಸಂಗೀತ ಕಟ್ಟಿ. ಮಾಸ್ಟರ್, ರೈಟ್ ಆನ್ಸರ್ ಪ್ಲೀಸ್. Damn it, man. This tend to happen. ಆಯ್ತು, ಪೂರ ಲೈಫ್ ಲೈನ್ ಹೋಯ್ತಲ್ಲ. ನಿಮ್ಮ ಉತ್ತರ ತಪ್ಪು. ಸರಿ ಉತ್ತರ ಆಪ್ಷನ್ ಸಿ, ವಾಣಿ ಹರಿಕೃಷ್ಣ. ಈಗ ನೀವು ಕೇಳಿದ್ದು ಇಂತಿ ನಿನ್ನ ಪ್ರೀತಿಯ ಚಿತ್ರಕ್ಕಾಗಿ ಸಾಧು ಕೋಕಿಲ ಅವರ ಸಂಗೀತ ಸಂಯೋಜಿಸಿದ ಹಾಡು. ಹೇಳಿದಲ್ಲ, ಒಂದೇ ಹಾಡನ್ನ ಸುಮಾರು ಜನ ಹಾಡಿರ್ತಾರೆ. ನಿಮ್ಮ ಅಕೌಂಟ್ ಅಲ್ಲಿ ಇದ್ದಂತ ಟೋಟಲ್ 1,12,563 ರೂಪಾಯಿ. ನೀವು ಕೊಟ್ಟಂತ ಎರಡನೇ ತಪ್ಪುತ್ತರ, ಸೊ 50% ಕಟ್ ಆಗಿ ನಿಮ್ಮ ಅಕೌಂಟ್ ಬ್ಯಾಲೆನ್ಸ್ ಆಗುತ್ತೆ 56,282 ರೂಪಾಯಿ. ಎನಿವೇಸ್, 7 ಪ್ರಶ್ನೆಗಳು ಉತ್ತರ ಕೊಟ್ಟಿದ್ದೀರಾ, 2 ತಪ್ಪಾಗಿದೆ. ಹಾಗೆ ನಿಮ್ಮ ಪಾಸ್ ಆಪ್ಷನ್ ಕೂಡ ಉಪಯೋಗಿಸ್ಕೊಂಡಿದ್ದೀರಾ. ಆದ್ರೂ ಸಕ್ಕದಾಗಿ ಆಡ್ತಾ ಇದ್ದೀರಾ. ಅದಕ್ಕಿಂತ ಬೆಸ್ಟ್ ಪಾರ್ಟ್ ಏನಂದ್ರೆ ಸ್ಪೋರ್ಟಿವ್ ಆಗಿ ಆಡ್ತಾ ಇದ್ದೀರಾ. ಈಗ ಮುಂದೆ ಹೋಗೋಕ್ಕೂ ಮುಂಚೆ ಮಂಜುನಾಥ್ ಅವ್ರಿಗೆ ಒಂದು ಪ್ರಶ್ನೆ ಕೇಳ್ತಿದ್ವಿ ನಾವು. ಒಂದು ನ್ಯಾಷನಲ್ ಅವಾರ್ಡು, ಒಂದು ಸ್ಟೇಟ್ ಅವಾರ್ಡು. ಮಾಲ್ಗುಡಿ ಡೇಸ್ 68 ಸಿನಿಮಾಗಳು, 3 ವರ್ಷದಿಂದ 16 ವರ್ಷಗಳು, 6 ಇಂಟರ್ನ್ಯಾಷನಲ್ ಅವಾರ್ಡ್ಗಳು ಕೂಡ ಗೆದ್ದಿದ್ದೀರಾ ನೀವು. ಆದರೆ ಆ ಹಂತದಲ್ಲಿ ಆಕ್ಟಿಂಗ್ ಕ್ವಿಟ್ ಮಾಡಬೇಕು ಅಂತ ಯಾಕೆ ಡಿಸೈಡ್ ಮಾಡಿದ್ರಿ? ಸೊ ನನಗೆ ತುಂಬಾ ಇಂಪಾರ್ಟೆಂಟ್ ಒಂದು ಅಡ್ವೈಸ್ ಕೊಟ್ಟಿದ್ರು ಶಂಕರ್ ನಾಗ್ ಅವರು. ಮತ್ತು ಆಗಿನ ಟೈಮಲ್ಲಿ ಎಲ್ಲ ವಿಷ್ಣುವರ್ಧನ್ ಅವರಾಗಲಿ, ರಾಜ್ಕುಮಾರ್ ಅವರಾಗಲಿ, ರವಿಚಂದ್ರನ್ ಅವರಾಗಲಿ ಏನು ಹೇಳಿದ್ರು ಅಂದರೆ, ಏನೇ ಮಾಡಿದ್ರು ಮನಸ್ಸು 100% ಮನಸ್ಸಿಟ್ಟು ಮಾಡಬೇಕು ಅಂತ ಮಾಡೋಕ್ಕೆ ಹೋಗ್ಬೇಡ ಯಾವತ್ತೂ, ಅದು ಯಾವತ್ತೂ ಚೆನ್ನಾಗಿ ಬರೋದಿಲ್ಲ ಅದು ಅನ್ನೋದನ್ನು ಹಲವಾರು ರೀತಿಯಲ್ಲಿ ಹಲವಾರು ಸನ್ನಿವೇಶಗಳಲ್ಲಿ ಹೇಳ್ತಾನೆ ಬರ್ತಾಯಿದ್ರು. ಸೊ ಒಂದು ಟೈಮಲ್ಲಿ ಆ ಥರ ಅನ್ನಿಸ್ತು ನನಗೆ. ತುಂಬಾ ಸ್ಯಾಚುರೇಟ್ ಆಗಿದ್ದೀನಿ ನಾನು ಅದೇ ವಿಚಾರನ, ಅದನ್ನೇ ಡೇ ಇನ್ ಡೇ ಔಟ್ ಮಾಡ್ಕೊಂಡು ಮಾಡಿ ಒಂದು ಲೆವೆಲ್ಗೆ ಸ್ಯಾಚುರೇಷನ್ ಆಗಿತ್ತು. ಜೊತೆಗೆ ಒಂದಷ್ಟು ಕ್ರಿಕೆಟ್ ತುಂಬ ಫಾಲೋ ಮಾಡ್ತಾಯಿದ್ದೆ. ಅಲ್ಲೂ ಒಂದಷ್ಟು ಗ್ರೇಟ್ ಬ್ಯಾಟ್ಸ್ಮನ್, ಒಂದಷ್ಟು ಜನ ಗ್ರೇಟ್ ಬೌಲರ್ಗಳು, ಒಂದಷ್ಟು ಜನ ಅವರ ಪೀಕ್ ಆದ್ರೂ ಆಡ್ಕೊಂಡು ಹೊರಗೆ ಹೋಗ್ದಿರಾ ಒದ್ದಾಡ್ತಾಯಿದ್ರು. ಸೊ ಆ ಥರ ನನಗೂ ಬರಬಾರ್ದು ಅಂತ, ಸೊ ನಾನು ಪೀಕಲ್ಲಿದ್ದಾಗಲೇ ನನ್ನ ಡಿಸಿಷನಲ್ಲಿ ನಾನು ಕ್ವಿಟ್ ಮಾಡಬೇಕು ಅಂತ ಒಂದು ಡಿಸೈಡ್ ಮಾಡಿದೆ. ಸೊ ರಾಮಾಚಾರಿ ವಾಸ್ ಮೈ ಲಾಸ್ಟ್ ಮೂವಿ. ಕನ್ನಡದಲ್ಲಿ 25 ವಾರ ಓಡಿತ್ತು. ಸಾಕು, ಇದಿಷ್ಟು ಒಂದೊಳ್ಳೆ ಒಂದು ಹೈಯಲ್ಲಿ ಹೋಗೋಣ ಅಂತ ಅಂದ್ಬಿಟ್ಟು ಒಂದು ಕಾನ್ಷಿಯಸ್ ಡಿಸಿಷನ್ ತೊಗೊಂಡು ಹೊರಗಡೆ ಬಂದೆ. ಭಾಳಷ್ಟು ಪ್ರೋಗ್ರಾಮ್ಗಳಲ್ಲಿ ನೀವು ಶಂಕರ್ ನಾಗ್ ಅವ್ರ ಬಗ್ಗೆ ಮಾತಾಡಿದ್ದೀರಾ. ಆದರೆ ನಿಮಗೆ ಈ ಒಂದು ದಿನ ಲೆಕ್ಕ ಹಾಕಿದ್ರೆ ಯಾವತ್ತಾದರೂ ಅವ್ರನ್ನ ನೆನೆಸ್ಕೊಂಡು ತುಂಬ ನೊಂದಿರುವಂಥ ಕ್ಷಣಗಳಿದೆಯಾ? ಇಲ್ಲ, ತುಂಬಾ ಒಂದು ಖುಷಿಯಾದಂಥ ಒಂದು ಭಾಗ್ಯ ಅಂತಂದರೆ ಅವ್ರ ಜೊತೆ ಅಷ್ಟು ಟೈಮ್ ಸ್ಪೆಂಡ್ ಮಾಡಿದೆ. ಟೈಮ್ ಸ್ಪೆಂಡ್ ಮಾಡಿದ್ದೆಲ್ಲನೂ ಬರೀ ಎಲ್ಲರೂ ಕೇಳ್ತಾರೆ, ಅವ್ರೇನು ನಿನಗೆ ಗಾಡ್ ಫಾದರಾ ಏನು ಅದು ಅಲ್ಲ. ಆ್ಯಕ್ಚುಲಿ ಖುಷಿ ಹೆಮ್ಮೆಯಿಂದ ಹೇಳ್ಕೊಳ್ಳೋದು ಅಂದರೆ, ಅವರೊಬ್ಬ ಸ್ನೇಹಿತನಾಗಿದ್ರು ಹೊರತು ಅಷ್ಟು ಚಿಕ್ಕ ವಯಸ್ಸು ಹುಡುಗನಿಗೂ ನನ್ನ ಒಂದು ಮೈಂಡ್ ಸೆಟ್ಗೆ ಬಂದು ಎಕ್ಸ್ಪ್ಲೇನ್ ಮಾಡಿ ಕೆಲಸ ತೆಗಿಯೋರು. ಸೊ ಅದು ಐ ಥಿಂಕ್ ಇಸ್ ಲೈಕ್ ಎಕ್ಸ್ಟ್ರಾರ್ಡಿನರಿ ಹ್ಯೂಮನ್ ಬೀಯಿಂಗ್. ಅವ್ರ ಬಗ್ಗೆ ಎಷ್ಟು ಹೇಳಿದ್ರು ಸಾಲದು. ಸೊ ಆಟ ಮುಂದುವರ್ಸೋಣ. ಈಗ ನಾನು ನಿಮಗೆ 15 ಸೆಕೆಂಡ್ ಕೊಡ್ತಾ ಇದ್ದೀನಿ. ಈ 15 ಸೆಕೆಂಡಲ್ಲಿ ನೀವು ಡಿಸೈಡ್ ಮಾಡ್ತೀರಾ ಆಟ ಆಡ್ತೀರಾ ಅಥವಾ ಕ್ವಿಟ್ ಮಾಡ್ತೀರಾ ಅಂತ. ಇಲ್ಲ ಅಂದರೆ ಆಟೋಮ್ಯಾಟಿಕ್ಲಿ ನೀವು ನೆಕ್ಸ್ಟ್ ರೌಂಡ್ಗೆ ಹೋಗ್ತೀರಾ. ನಿಮ್ಮ ಡೆಸಿಷನ್ ಟೈಮ್ 15 ಸೆಕೆಂಡ್ಗಳು ಈಗ ಶುರು.
1:12 ಇದ್ದಿದ್ರೆ ಒಂದು ಮಾತಾಡ್ಬೋದಾಗಿತ್ತು, ಯೋಚನೆ ಮಾಡ್ಬೋದಾಗಿತ್ತು. ಎಷ್ಟಿದೆ ಅಲ್ಲ? 56 ಕೊಡ್ಕೊಂಡ್ಬಿಟ್ಟಿದ್ದೀವಿ. ಈಗ ಪ್ರತಿ ಕ್ವಶನ್ 1 ಕಾಲು, ಈಗ 2 ಕಡೆ ಅಲ್ಲ, ಫಸ್ಟ್ ಟೈಮ್ ಮಾಸ್ಟರ್, 3 ಜನ ಮಾಸ್ಟರ್ಗಳಿಗೆ 3ನೇ ರೌಂಡಿನ ಮೊದಲನೇ ಪ್ರಶ್ನೆ 1,25,000 ರೂಪಾಯಿಗೆ. ಕ್ವೆಶ್ಚನ್ ಪ್ಲೀಸ್. ಇವುಗಳನ್ನು ಅವುಗಳ ಮೊತ್ತದ ಆಧಾರದ ಮೇಲೆ ಕಡಿಮೆಯಿಂದ ಹೆಚ್ಚಿನವರೆಗೆ ಜೋಡಿಸಿ. ಆಪ್ಷನ್ ಎ 1 ದಿನದಲ್ಲಿನ ನಿಮಿಷಗಳು, ಆಪ್ಷನ್ ಬಿ 1 ವರ್ಷದಲ್ಲಿನ ದಿನಗಳು, ಆಪ್ಷನ್ ಸಿ 1 ಗಂಟೆಯಲ್ಲಿನ ಕ್ಷಣಗಳು. BCA BCA. ಬಾ ಬೇಗ. ಒಂದು ನಿಮಿಷ, ಗಂಟೆನಲ್ಲಿರೋ ಕ್ಷಣಗಳು 24 × 60 × 16 6 6 36 ಅಲ್ಲ, ಬಿಗ್ಗರ್ ನಂಬರ್ಸ್. ಒಂದು ದಿನದಲ್ಲಿ ಲೋವರ್ ಇಂದ ಹೈಯರ್, ಲೋವರ್ ಇಂದ ಹೈಯರ್ಗೆ. ಒಂದು ವರ್ಷದಲ್ಲಿರೋ 365 ಬಿ. ಕ್ಲಿಯರ್. 1 ಗಂಟೆಯಲ್ಲಿ ಒಂದು ದಿನದಲ್ಲಿರೋ ನಿಮಿಷಗಳು ಅಂದ್ರೆ 24 × 60. ದಟ್ ಇಸ್ ಲೆಸ್. BAC 24 × 60 ಆಯ್ತು. ಆದ್ರೆ 1 ಗಂಟೆನಲ್ಲಿರೋ ಕ್ಷಣಗಳು, ಕ್ಷಣ ಅಂದ್ರೆ ಸೆಕೆಂಡ್ ಅಲ್ವಾ, ದಟ್ ಇಸ್ 1 ಗಂಟೆ ಅಂದ್ರೆ 60 × 60 6 6 36 365 days, 360. 24 × 60, which is great. 60 × 60, 24 × 60. BCA. Yes, BAC. See, 6 6 36. ಅಲ್ಲ, ಒಂದು ಗಂಟೆನಲ್ಲಿರೋ ಕ್ಷಣಗಳು ಅಂದ್ರೆ 1 ಗಂಟೆನಲ್ಲಿ 60 ನಿಮಿಷ ಇದೆ ಇಂಟು 60. 6 6 36. ಇಲ್ಲ, ಹಂಗೆ ಇಟ್ಕೊಳ್ಳಿ, 3600. ದಿನದಲ್ಲಿರೋ ನಿಮಿಷಗಳು ಅಂದ್ರೆ 60 ನಿಮಿಷಗಳು. ಅಲ್ಲ, ದಿನದಲ್ಲಿರೋ ನಿಮಿಷಗಳು ಅಂದ್ರೆ 60 × 24. ಸೊ ಇಟ್ ಇಸ್ BAC. BAC. Come on. He was right. ಕಿಶನ್, Yes. ಸದ್ಯ ಕ್ಯಾಲ್ಕುಲೇಷನ್ ಎಕ್ಸ್ಪ್ಲೇನ್ ಮಾಡಿ ನಮಗೆ. ನೋಡಿ, ಒಂದು ದಿನದಲ್ಲಿರೋ ನಿಮಿಷಗಳು ಅಂದ್ರೆ BAC ಕರೆಕ್ಟ್. ಒಂದು ವರ್ಷದಲ್ಲಿರೋ ದಿನಗಳಂದ್ರೆ 365, ಅದು ಒಂದೇ ರೌಂಡ್ ಫಿಗರ್. 365. ಒಂದು ದಿನದಲ್ಲಿರೋ ನಿಮಿಷಗಳು ಅಂದ್ರೆ 24 × 60 ಅಂದ್ರೆ 6 ಇಂಟು Roughly 180, 190 something. ಇಲ್ಲ 6 ಕರೆಕ್ಟ್ ಆಗಿ ಹೇಳ್ಬಿಡೋಣ. 6 4 24, 4 6 2 12 plus 2, 12 plus 13 14 1440 1440 plus ಇನ್ನೊಂದು 0 1400 ಅಷ್ಟೇ. 1 ಗಂಟೆನಲ್ಲಿರೋ ಕ್ಷಣಗಳು ಅಂದ್ರೆ 1 ಗಂಟೆನಲ್ಲಿ ಎಷ್ಟು ನಿಮಿಷ ಇದೆ? 60 ಇಂಟು 1 ಸೆಕೆಂಡ್ ಅಲ್ಲಿ 60 3600. ಕಿಶನ್, Yes, ನಿಮ್ಮ ಲೆಕ್ಕಾಚಾರ ಸರಿಯಾಗಿದೆಯೋ ಅಥವಾ ತಪ್ಪಾಗಿದೆಯೋ ನೋಡೋಣ. let's take a deep breath. ನಿಮ್ಮ ಅಕೌಂಟ್ ಅಲ್ಲಿ ಈಗಿರುವ ಬ್ಯಾಲೆನ್ಸ್ 56,282 ರೂಪಾಯಿ. ಇನ್ ಕೇಸ್ ಈ ಒಂದು ಪ್ರಶ್ನೆಗೆ ನೀವು ಸರಿಯಾಗಿ ಉತ್ತರ ಕೊಟ್ಟಿದ್ರೆ ನಿಮ್ಮ ಅಕೌಂಟ್ ಬ್ಯಾಲೆನ್ಸ್ ಆಗುತ್ತೆ 88,772 ರೂಪಾಯಿ. ತಪ್ಪಾಗಿದ್ರೆ ನೋ ಕ್ಯಾಲ್ಕುಲೇಟರ್ ರಿಕ್ವೈರ್ಡ್, 0. ಮಾಸ್ಟರ್, ನಿಮ್ಗೆ ಕೇಳಿದಂತ ಪ್ರಶ್ನೆ, ಇವುಗಳನ್ನು ಅವುಗಳ ಮೊತ್ತದ ಆಧಾರದ ಮೇಲೆ ಕಡಿಮೆಯಿಂದ ಹೆಚ್ಚಿನವರೆಗೆ ಜೋಡಿಸಿ. ನೀವು 3 ಜನ ಸೇರಿ ಕೊಟ್ಟಿರುವಂತ ಉತ್ತರ BAC. ಮಾಸ್ಟರ್, ರೈಟ್ ಆನ್ಸರ್ ಪ್ಲೀಸ್. ವೆರಿ ಗುಡ್. ನಿಮ್ಮ ಉತ್ತರ ಸರಿ. 1 ವರ್ಷದಲ್ಲಿ 365 ದಿನಗಳು, 1 ದಿನದಲ್ಲಿ 1440 ನಿಮಿಷಗಳು ಮತ್ತು 1 ಗಂಟೆಯಲ್ಲಿ 3600 ಕ್ಷಣಗಳು ಈ ಪ್ರಶ್ನೆಯಲ್ಲಿ ಕೇಳಿರುವ ಕ್ರಮವಾಗಿತ್ತು. ಕಿಶನ್, ಎಸ್, ಕ್ಯಾಲ್ಕುಲೇಟರ್ ಕಿಶನ್ ಅಂತಾನೆ ಕರಿಬೇಕು. ಕಂಗ್ರ್ಯಾಚುಲೇಷನ್ಸ್. ಕ್ಯಾಲ್ಸಿಕೇಶನ್. ಸೊ ಈ ಒಂದು ಸರಿಯಾದ ಉತ್ತರದಿಂದ ನಿಮ್ಮ ಅಕೌಂಟ್ಗೆ ಸೇರ್ತದೆ 32,500 ರೂಪಾಯಿ. ಸೊ ದಟ್ ಮೇಕ್ಸ್ ಅ ಟೋಟಲ್ ಆಫ್ 88,782 ರೂಪಾಯಿ. ಕಂಗ್ರ್ಯಾಚುಲೇಷನ್ಸ್ ಮಿಸ್ಟರ್ ಕಿಶನ್. ಎಸ್. ತುಂಬಾ ಚಿಕ್ಕ ವಯಸ್ಸಲ್ಲ ನಿಮ್ಗೆ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಮಾಡಿದ್ದೀರಾ, ಕೇರ್ ಆಫ್ ಫುಟ್ಪಾತ್. ಆ ಒಂದು ಸಿನಿಮಾ ನಿಮಗೆ ಮಾಡಬೇಕು ಅಥವಾ ಒಂದು ಡೈರೆಕ್ಷನ್ ಮಾಡ್ಬೇಕಂತ ನಿಮ್ಗೆ ಯಾಕೆ ಅನಿಸ್ತು? ಆ್ಯಕ್ಚುಲಿ ನಾನು ನಾರ್ಮಲ್ ಆಗಿ ನನ್ನ ಚೈಲ್ಡ್ಹುಡ್ನಿಂದ ಐ ವಾಸ್ ಮಾಡ್ಲಿಂಗ್, ರ್ಯಾಂಪ್ ಶೋಸ್ ಎಲ್ಲ ವಾಕ್ ಮಾಡ್ತಾ ಇದ್ದೆ. ಅದಾದ್ಮೇಲೆ 3 years ಆಯಿತು. 4 yearsಲ್ಲಿ ಫಸ್ಟ್ ಫಿಲ್ಮ್ ಏನು ಹುಡುಗ ಚೂಟಿಯಾಗಿದ್ದಾನೆ ಅಂತ ಕರ್ಕೊಂಡೋಗಿ ಗ್ರಾಮದೇವತೆ ಅನ್ನೋ ಸಿನಿಮಾದಲ್ಲಿ ಐ ವಾಸ್ ಆಪ್ಟೆಡ್. ವಿ ಮನೋಹರ್ ಸರ್ ಅವರು ಸಜೆಸ್ಟ್ ಮಾಡಿದರು. ದೆನ್ ಆ್ಯಕ್ಟ್ ಮಾಡಿ ಹಾಗೆ ನನ್ನ ಕೆರಿಯರ್ ಶುರು ಆಯಿತು. ಬಟ್ ನನ್ನ ಮೊದಲಿಂದನೂ ಕ್ಯೂರಿಯಾಸಿಟಿ ತುಂಬಾ, ಇದೇನು ಪಾಪ, ಅದೇನು ಅಮ್ಮ,
ಯಾಕೆ ಹಿಂಗಾಗುತ್ತೆ? ಯಾರೋ ಪ್ರೆಸ್ ಅವ್ರು ಹೇಳಿದ್ರಿಂದಾನೇ ಈ ಥರ ಯಂಗೆಸ್ಟ್ ಡೈರೆಕ್ಟರ್ ಯಾರಿರ್ಬೋದು ಅಂತ, ಯಾರೋ 16-year-old ಹುಡುಗಿ ಇದ್ದಾರೆ ಅಂತಂದ್ರು. ಆಮೇಲೆ ವೆನ್ ಸಂಬಡಿ ಅಪ್ರೋಚ್ ಅಸ್ ಟು ಚೆಕ್ ವಿತ್ ಗಿನ್ನೆಸ್ ರೆಕಾರ್ಡ್ ಅಥಾರಿಟೀಸ್, ಯಾರೋ 13-year-old ನೆದರ್ಲ್ಯಾಂಡ್ ಇಂದ ಲಾರ್ಡ್ ಸಿಡ್ನಿ ಲಿಂಗ್ ಅಂತ. ಸೊ ಐ ಸಕ್ಸಸ್ಫುಲಿ ಬ್ರೋಕ್ ಹಿಸ್ ರೆಕಾರ್ಡ್ ಅಟ್ 9. ಸೊ ಐ ಥಿಂಕ್ ದಟ್ ಇಸ್ ಹೌ. ಕಿಚ್ಚ ಸುದೀಪ್ ಅವ್ರನ್ನ ಕೂಡ ನೀವು ಡೈರೆಕ್ಟ್ ಮಾಡಿದ್ದೀರಾ? ಎಸ್, ಸುದೀಪ್ ಅಣ್ಣ ಇರ್ಬೋದು, ಅಥವಾ ಅಂಬರೀಶ್ ಸರ್ ಇರ್ಬೋದು, ಜಾಕಿ ಶ್ರಾಫ್ ಅವ್ರು ಇರ್ಬೋದು, ತಾರಾ ಮೇಡಮ್ ಇರ್ಬೋದು, ಜಯಶ್ರೀ ಮೇಡಮ್ ಇರ್ಬೋದು, ಸೌರಭ್ ಶುಕ್ಲಾ ಸರ್ ಇರ್ಬೋದು. ಲಾಟ್ ಆಫ್ ಸ್ಟಾರ್ಸ್ ಅಥವಾ ಏನು ಸೆಲೆಬ್ರಿಟೀಸ್ ಅಥವಾ ವೆರಿ ಗುಡ್ ಆಕ್ಟರ್ಸ್ ವರ್ ಪಾರ್ಟ್ ಆಫ್ ಮೈ ಫಸ್ಟ್ ಮೂವಿ. ವಿ ಆರ್ ವೆರಿ ಪ್ರೌಡ್ ಟು ಹ್ಯಾವ್ ಯು ನಮ್ಮ ಒಂದು ಕನ್ನಡ ಇಂಡಸ್ಟ್ರಿ. ಥ್ಯಾಂಕ್ ಯು ಸೊ ಮಚ್. ಈಗ ಆಟ ಮುಂದುವರಿಸೋ ಟೈಮ್. ಅದಕ್ಕೂ ಮುಂಚೆ ಲೆಟ್ಸ್ ಟೇಕ್ ಅ ಸ್ಮಾಲ್ ಬ್ರೇಕ್. ಸೋಲೆ ಗೆಲುವಿನ ಮೊದಲನೇ ಆದಿ, ಹಾಗಾಗಿ ಸೋಲ್ ಇರಲೇಬೇಕು. ಅವಾಗಲೇ ನಮಗೆ ನಾಪಕ ಬರೋದು ದಟ್ ವಿ ಆರ್ ವಿನ್ನಿಂಗ್. ಇಲ್ಲಾಂದ್ರೆ ಗೆಲ್ಲೋದಕ್ಕೆ ಸೋಲೋದಕ್ಕೆ ವ್ಯತ್ಯಾಸ ಗೊತ್ತಿಲ್ಲದಂಗೆ ಆಗುತ್ತೆ. ಸೋಲ್ ಇಲ್ಲ ಅಂದ್ರೆ ಶೂನೇ ಹಾಕೊಳಕ್ಕಾಗಲ್ಲ. ಸೋಲ್ ಇಲ್ದಿರೋ ಶೂ ಹೆಂಗ ಹಾಕೋಣ? ನಡಿಯಕ್ಕೆ ಆಗಲ್ಲ. ಸೋಲ್ ಇದ್ರೆ ನಡಿಯಕ್ಕಾಗಲ್ಲ. ಇಲ್ಲ ನಡಿಯಕ್ಕಾಗಲ್ಲ. ಸ್ವಲ್ಪ ಫಿಲಾಸಫಿಲಿ ಸೋಲ್ ಇಲ್ಲ ಅಂದ್ರೆ ಮನುಷ್ಯನೇ ಇಲ್ಲ. ಈಗ ವೆಲ್ಕಮ್ ಬ್ಯಾಕ್ ಟು ಮೆಕ್ಡಾನಲ್ಡ್ಸ್ ಪ್ರೆಸೆನ್ಸ್ ಡಿವೈಡೆಡ್. ಇದು ನಂಬಿಕೆ ಪ್ರಶ್ನೆ. ಕೂಡಿ ಆಡ್ತಾ ಇದ್ದೀರಾ ನೀವೆಲ್ಲರೂ, ಕೂಡಿ ಗೆಲ್ತಾ ಇದ್ದೀರಾ, ಕೂಡಿ ಒಂಚೂರು ಕಳ್ಕೊಂತಾ ಇದ್ದೀರಾ ಕೂಡ. ಸೋಲೆ ಗೆಲುವಿನ ಮೊದಲನೇ ಆದಿ, ಹಾಗಾಗಿ ಸೋಲ್ ಇರಲೇಬೇಕು. ಅವಾಗಲೇ ನಮಗೆ ನಾಪಕ ಬರೋದು ದಟ್ ವಿ ಆರ್ ವಿನ್ನಿಂಗ್. ಇಲ್ಲಾಂದ್ರೆ ಗೆಲ್ಲೋದಕ್ಕೆ ಸೋಲೋದಕ್ಕೆ ವ್ಯತ್ಯಾಸ ಗೊತ್ತಿಲ್ಲದಂಗೆ ಆಗುತ್ತೆ. ಸೋಲ್ ಇಲ್ಲ ಅಂದ್ರೆ ಶೂನೇ ಹಾಕೊಳಕ್ಕಾಗಲ್ಲ. ಸೋಲ್ ಇಲ್ದಿರೋ ಶೂ ಹೆಂಗ ಹಾಕೋಣ? ನಡಿಯಕ್ಕೆ ಆಗಲ್ಲ. ಸೋಲ್ ಇದ್ರೆ ನಡಿಯಕ್ಕಾಗಲ್ಲ. ಇಲ್ಲ ನಡಿಯಕ್ಕಾಗಲ್ಲ. ಸ್ವಲ್ಪ ಫಿಲಾಸಫಿಲಿ ಸೋಲ್ ಇಲ್ಲ ಅಂದ್ರೆ ಮನುಷ್ಯನೇ ಇಲ್ಲ. ಕೊನೆ ಎರಡು ಪ್ರಶ್ನೆ ಮುಖ್ಯದೆ. ಲೆಟ್ಸ್ ಗೋ ಟು ದ ನೆಕ್ಸ್ಟ್ ಕ್ವೆಶ್ಚನ್. ಎಸ್, ಮೂರನೇ ಸುತ್ತಿನ ಎರಡನೇ ಪ್ರಶ್ನೆ ನಮ್ಮ ಮಾಸ್ಟರ್ಸ್ಗೆ. ಮಾಸ್ಟರ್, ಕ್ವೆಶ್ಚನ್ ಪ್ಲೀಸ್. ಶಾಂತಿನಿಕೇತನದ ಮೂಲ ಸಂಸ್ಥಾಪಕರು ಯಾರು? ಆಪ್ಷನ್ ಎ ರವೀಂದ್ರನಾಥ ಟ್ಯಾಗೋರ್, ಆಪ್ಷನ್ ಬಿ ಸತ್ಯೇಂದ್ರನಾಥ ಟ್ಯಾಗೋರ್, ಆಪ್ಷನ್ ಸಿ ದೇಬೇಂದ್ರನಾಥ ಟ್ಯಾಗೋರ್. ಈ ಹೆಸರು ಜೊತೆ ಅದೊಂದೇ ಕೇಳಿರೋದು ನಾನು ಯಾವಾಗಲೂ. 100% ಶಾಂತಿನಿಕೇತನ. ಓಕೆನಾ? ಶಾಂತಿನಿಕೇತನ್ ಇಸ್ ವಾಟ್? ಅದೇನು? ರವೀಂದ್ರನಾಥ ಟ್ಯಾಗೋರ್ ಶಾಂತಿನಿಕೇತನ ಇಸ್ ಸಂಸ್ಥೆ ಅಲ್ವಾ? ಸಂಸ್ಥೆ. ಓಕೆ. ಮೂಲ ಸಂಸ್ಥಾಪಕರು ಸತ್ಯೇಂದ್ರನಾಥ್ ಅಲ್ವಾ? ವಿವರಣೆ ಗೊತ್ತಿಲ್ಲ, ಬಟ್ ರವೀಂದ್ರನಾಥ ಟ್ಯಾಗೋರ್ ಅಷ್ಟೇ. ಮಾಸ್ಟರ್ ಕಿಶನ್ ಅವ್ರಿಗೆ ಮತ್ತೆ ಒಂದು ಚಿಕ್ಕದು ಕನ್ಫ್ಯೂಷನ್ ಇತ್ತು. ಅಯ್ಯೋ, ಈ ವಯಸ್ಸಿನಲ್ಲಿ ಕನ್ಫ್ಯೂಷನ್ ಇಸ್ ವೆರಿ ಮಾಮೂಲಿ. ಸೊ ಏನು ಮಾಡೋಕ್ಕಾಗಲ್ಲ. ಏಜ್ ಆಫ್ ಕನ್ಫ್ಯೂಷನ್, ಫುಲ್ ಟೆನ್ಷನ್. ಟೀನೇಜ್ ಅಲ್ಲಿ ಕನ್ಫ್ಯೂಷನ್ಸ್ ಮಾಮೂಲೆ. ನನ್ನ ಲಾಸ್ಟ್ ಇಯರ್ ಆಫ್ ಟೀನೇಜ್ 19. ಇದೇ ಕನ್ಫ್ಯೂಷನ್ ಮುಗಿಸ್ಕೊಂಡು ಮುಂದಕ್ಕೆ ಕಾಲೇಜ್ ಮತ್ತೆ ಇಶೋಕ್ ಬರೋಣ. ಏನಿದು ಕಚ್ಚಗುಳಿ ತುಂಬಾನೇ ಸ್ವೀಟ್ ಆಗಿದೆ. ಬಂತದು. ಬಟ್ ಇದು ಮೂಲ ಅನ್ನೋದು ಸ್ವಲ್ಪ ಹುಳ. ಅದು ಡಿಸ್ಕಷನ್ ಜಾಸ್ತಿ. ಐ ಥಿಂಕ್ ಇಟ್ಸ್ ಹುಳ. ಇಫ್ ಯು ಟೇಕ್ ದಟ್ ಹುಳ, ಇಟ್ ಶಾಂತಿನಿಕೇತನ ಸಂಸ್ಥಾಪಕರು ಯಾರು? See, there cannot be somebody bigger than Ravindranath Tagore. ಅಲ್ವಾ? ಸೊ ಮೂಲನೋ ಅಲ್ವೋ, ನಮ್ಮ ಪ್ರಕಾರ ಶಾಂತಿನಿಕೇತನ ಸಂಸ್ಥಾಪಕ ಅವರೇ ಅಷ್ಟೇ. ನಮ್ಗೆ ಅದ್ಬಿಟ್ಟು ಪಾಠ ಮಾಡಿಲ್ಲ ಅವರು ಯಾರು. ನಂಗೆ ಅಷ್ಟೇ ಹೇಳ್ಕೊಟ್ಟಿರೋದು. ಮಂಜುನಾಥ್ ಅವರೇ, ಸತ್ಯೇಂದ್ರನಾಥ್ ಟ್ಯಾಗೋರ್ ಯಾರು ಅಂತ ನಿಮ್ಗೆ ಗೊತ್ತಾ? ಗೊತ್ತಿಲ್ಲ. ದೇವೇಂದ್ರನಾಥ್ ಟ್ಯಾಗೋರ್ ಗೊತ್ತಿಲ್ಲ. ಹೆಸರಾದ್ರೂ ಕೇಳಿದೀನಿ. ದೇವೇಂದ್ರನಾಥ್ ಟ್ಯಾಗೋರ್ ಹೆಸರು ಕೇಳೇ ಇಲ್ಲ. ದೇಬೇಂದ್ರನಾಥ ಬೇ ಅಂತ ಬರೋದೆಲ್ಲ ಪ್ರಾಬ್ಲಿ ಬೆಂಗಾಲಿ. ರವೀಂದ್ರನಾಥ್ ಹೋಗಿದ್ದಾಗ ರವೀಂದ್ರನಾಥ್ ಟ್ಯಾಗೋರ್ ಶಾಂತಿನಿಕೇತನ ಇದೊಂದು ಎರಡು ಅಷ್ಟೇ ರೆಫರೆನ್ಸ್ ಇದೆ. ಕಿಚ್ಚಿ ಹೊಡ್ಕೊಳ್ಳೋ ರೇಂಜ್ ಕೇಳಿಸ್ಕೊಂಡ್ಬಿಟ್ಟಿದ್ವಿ ಅಷ್ಟೇ. ಹಂಗಾಗಿ ಮೂಲ ಸ್ಥಾಪಕರಲ್ಲದೆ ಮತ್ತೆ ಯಾಕೆ ಅಷ್ಟೇ ಹೇಳ್ಬೇಕು? ಅಲ್ವಾ ತಿಂತೀರ ಗೊತ್ತಾಗುತ್ತೆ. ಮೂಲ ಸಂಸ್ಥಾಪಕರು, ಮೂಲ ಉದ್ಘಾಟಕರು, ಟೇಪ್ ಕಟ್ ಹಂಗೇನಾರು ಇದೆ ಸೀನು. ಮೂಲ ಕಲ್ಲು ಹಾಕಿದವರು ಫಸ್ಟ್ ಎಲ್ಲ ಏನಿಲ್ಲಲ್ಲ. ಅದು ನಮ್ಗೆ ಗೊತ್ತಿರೋಕೆ ಸಾಧ್ಯನೇ ಇಲ್ಲ. ಇಷ್ಟೇಪ್ಪ ಮ್ಯಾಟ್ರು. ರೆಡ್ ಕಲರ್ ಒಂದು ಪಾಸ್ ಇದೆ. ಮೂರು ಜನ ಎಷ್ಟೊತ್ತು ಏರುಪೇರಿನ ಆಟ ಆಡಿದೀರ. ನಿಮ್ಮ ಗ್ರಾಫ್ ಮೇಲ್ ಹೋಗ್ತಿತ್ತು, ಕೆಳಗೆ ಬರ್ತಾ ಇತ್ತು, ಮೇಲ್ ಹೋಗ್ತಾ ಇತ್ತು, ಕೆಳಗೆ ಬರ್ತಾ ಇತ್ತು. ಇಷ್ಟೊತ್ತು ಮೇಲ್ ಹೋಗಿದೆ, ಹಾಗೆ ಕಂಟಿನ್ಯೂ ಆಗಲಿ ಅಂತ ನನ್ನ ಆಸೆ. ಬಟ್ ಉತ್ತರ ಸರಿಯಾಗಿದೆಯೋ ಅಥವಾ ತಪ್ಪಾಗಿದೆಯೋ ನೋಡೋಣ. ಆಲ್ ದಿ ಬೆಸ್ಟ್. ನಾನು ಇಲ್ಲಿ ಬಚ್ಚಿಟ್ಕೊಂಡಿರಲ್ಲ. ನನಗೂ ಅದು ಒಂದೇ ತಲೆಗೆ ಬಂದಿದ್ದು. ತಿರ್ಗಾ ಶಾರ್ಕು ಈ ಎಕ್ಸ್ಪ್ಲನೇಷನ್ಸೇ ಬೇಡ.
ಅದು ನಿಜ. ಲಾಸ್ಟಿಗೆಲ್ಲ ಪ್ರಿಪೇರ್ ಮಾಡ್ಬೋದು. ನಿಮ್ಮ ಅಕೌಂಟ್ ಅಲ್ಲಿರುವ ಬ್ಯಾಲೆನ್ಸ್ 88,782 ರೂಪಾಯಿ. ಇನ್ ಕೇಸ್ ಈ ಒಂದು ಪ್ರಶ್ನೆಗೆ ಸರಿಯಾಗಿ ಉತ್ತರ ಕೊಟ್ಟರೆ ನಿಮ್ಮ ಅಕೌಂಟ್ ಬ್ಯಾಲೆನ್ಸ್ ಆಗುತ್ತೆ 1,95,032 ರೂಪಾಯಿ. ತಪ್ಪಾದ್ರೆ 0. ಓಕೆ, 3 ಜನ ಕಾನ್ಫಿಡೆಂಟ್ ಆಗಿ ಉತ್ತರ ಕೊಟ್ಟಿದ್ದೀರಾ. ಅಂಡ್ ಮಾಸ್ಟರ್ ನಿಮ್ಗೆ ಕೇಳಿದಂತ ಪ್ರಶ್ನೆ, ಶಾಂತಿ ನಿಕೇತನದ ಮೂಲ ಸಂಸ್ಥಾಪಕರು ಯಾರು? 3 ಜನ ಸೇರಿ ಲಾಕ್ ಮಾಡುವಂತ ಆಪ್ಷನ್ ಎ ರವೀಂದ್ರನಾಥ್ ಟ್ಯಾಗೋರ್. ಮಾಸ್ಟರ್, ಇವ್ರು ಕೊಟ್ಟಿರುವಂತ ಉತ್ತರ ಸರಿಯಾಗಿದೆಯೋ ತಪ್ಪಾಗಿದೆಯೋ? ರೈಟ್ ಆನ್ಸರ್ ಪ್ಲೀಸ್. ಮೂರು ಜನ ಕಾನ್ಫಿಡೆಂಟ್ ಆಗಿ ಉತ್ತರ ಕೊಟ್ಟಿದ್ದೀರಾ. ಅಂಡ್ ಮಾಸ್ಟರ್ ನಿಮ್ಗೆ ಕೇಳಿದಂತ ಪ್ರಶ್ನೆ, ಶಾಂತಿ ನಿಕೇತನದ ಮೂಲ ಸಂಸ್ಥಾಪಕರು ಯಾರು? 3 ಜನ ಸೇರಿ ಲಾಕ್ ಮಾಡುವಂತ ಆಪ್ಷನ್ ಎ ರವೀಂದ್ರನಾಥ್ ಟ್ಯಾಗೋರ್. ಮಾಸ್ಟರ್, ಇವ್ರು ಕೊಟ್ಟಿರುವಂತ ಉತ್ತರ ಸರಿಯಾಗಿದೆಯೋ ತಪ್ಪಾಗಿದೆಯೋ? ರೈಟ್ ಆನ್ಸರ್ ಪ್ಲೀಸ್. ಗಟ್ ಫೀಲಿಂಗ್ ತಪ್ಪಿದು. ಹೌದಾ? ಗಟ್ ಫೀಲಿಂಗ್ ದಿಸ್ ಇಸ್ ರಾಂಗ್. ಏನು ಮಾಡೋಕ್ಕಲ್ಲ, ಒಳ್ಳೆ ಮಜಾ ಮಾಡಿದ್ವಿ, ಎಂಜಾಯ್ ಮಾಡಿದ್ವಿ. ರಾಂಗ್ ಆನ್ಸರ್. ಮ್ಯೂಸಿಕ್ ಸ್ಟಾಪ್ ಆಗುತ್ತೆ, ಟೆನ್ಷನ್ ಜಾಸ್ತಿ ಆಗುತ್ತೆ. ಪ್ಲೀಸ್ ಡಿವೈಡ್. ಒಂದು ಬಿಸ್ಕೆಟ್ ಒಂಥರ ಸ್ಟಾಪ್ ಆಗಿ ತಿರುಗಿ ಶುರು ಇಟ್ಸ್ ಆಗುತ್ತೆ. ರಾಂಗ್ ಆನ್ಸರ್. ದೇವೇಂದ್ರನಾಥ್ ಗೊತ್ತಿಲ್ಲ, ಹೆಸರೇ ಕೇಳಿಲ್ಲ ಬಿಡು. ನಿಮ್ಮ ಉತ್ತರ ತಪ್ಪು. 1863ರಲ್ಲಿ ರವೀಂದ್ರನಾಥ ಟ್ಯಾಗೋರ್ ಅವರ ತಂದೆ ಮಹರ್ಷಿ ದೇವೇಂದ್ರರು ಆಗಿನ ಕಲ್ಕತ್ತಾ ಬಳಿ ಶಾಂತಿನಿಕೇತನ ಗ್ರಾಮವನ್ನು ಹುಟ್ಟುಹಾಕಿದರು. 1913ರಲ್ಲಿ ರವೀಂದ್ರರು ತಮಗೆ ದೊರೆತ ನೊಬೆಲ್ ಪ್ರಶಸ್ತಿಯ ಹಣದಿಂದ ಬಯಲು ಶಾಲೆಯೊಂದನ್ನು ತೆರೆದರು. ಅದೇ ಈಗಿನ ವಿಶ್ವಭಾರತಿ ವಿಶ್ವವಿದ್ಯಾಲಯ. ಗುಡ್ ಶೋ, ಕಮ್ ಆನ್. ವಿ ಹ್ಯಾವ್ ದ ರೆಕಾರ್ಡ್. ವಿ ಹ್ಯಾವ್ ದ ರೆಕಾರ್ಡ್. ಗುಡ್ ಶೋ ಮಾ. ನೆಕ್ಸ್ಟ್ ಕ್ವಶನ್ ಕೇಳಲ್ವಾ? ಝೀರೋ ಹೆಂಗ್ ಶೇರ್ ಮಾಡ್ಕೊಳ್ಳೋದು? ನಾನು ಏನ್ಕೊಂಡೆ ಗೊತ್ತಾ, 0 ಆಯ್ತಲ್ಲ, ಮೊದಲನೇ ಸ್ಟಾರ್ಟ್ ಮಾಡ್ತೀವಿ ಅನ್ಕೊಂಡೆ. ಅದು PUC ನಲ್ಲಿ ಸಪ್ಲಿಮೆಂಟರಿ ಇರುತ್ತೆ, ಡಿವೈಡೆಡ್ ಆಟದಲ್ಲಿ ಸಪ್ಲಿಮೆಂಟರಿ ಇಲ್ಲ. ಅನ್ಫಾರ್ಚುನೇಟ್ಲಿ ಈ ಸತಿ ನಿಮ್ಮ ಉತ್ತರ ತಪ್ಪಾಗಿ ನಿಮ್ಮ ಅಕೌಂಟ್ ಅಲ್ಲಿ ಇದ್ದ 88,782 ರೂಪಾಯಿ 0 ಆಗ್ತದೆ. ಅಟ್ ಲೀಸ್ಟ್ ನೆಕ್ಸ್ಟ್ ಕ್ವಶನ್ ಟ್ರೈ ಮಾಡಿ 0 ಆಗಿದ್ದಿದ್ರೆ ಒಂದು ತೃಪ್ತಿ ಇರೋದಲ್ಲ ಅಲ್ಲ? 9 ಕ್ವಶನ್ಸ್. ಬೆಟರ್ ಲಕ್ ನೆಕ್ಸ್ಟ್ ಟೈಮ್. ಗುಡ್ ಶೋ. ಮೊದಲನೇ ಪ್ರಶ್ನೆಯಿಂದ ನಿಮ್ಮ ಒಂದು ಆಟ ಮೇಲೆ ಕೆಳಗೆ ಈ ತರ ಇತ್ತು. ಸಡನ್ ಆಗಿ ಮಾಸ್ಟರ್ ಕಿಶನ್, ಮಾಸ್ಟರ್ ಮಂಜುನಾಥ್, ಮಾಸ್ಟರ್ ಆನಂದ್ 3 ಜನ ಸೇರಿ ತುಂಬಾ ಚೆನ್ನಾಗಿ ಆಡಿದೀರಾ. ಟೆನ್ಷನ್ ತಗೊಂಡು ನೋಡೋರ್ಗು ಟೆನ್ಷನ್ ಕೊಟ್ಟು ಆಟ ಆಡಿದೀರಾ ನೀವು. ಹೌದಾ? ಏನಾಗತ್ತೋ ಅಂತ. ಹಂಗೆ. ಮಾಸ್ಟರ್ ಕಿಶನ್, ಹೇಗಿತ್ತು ನಿಮ್ಮ ಒಂದು ಡಿವೈಡೆಡ್ ಎಕ್ಸ್ಪೀರಿಯನ್ಸ್? ಐ ಥಿಂಕ್ ತುಂಬಾ ಚೆನ್ನಾಗಿತ್ತು. ಒಂದು ನಮ್ಗೆ ಕಿತ್ತಾಡ್ಕೊಂಡು ಡಿವೈಡ್ ಮಾಡ್ಕೊಳಕ್ ಆಗ್ಲಿಲ್ಲವಲ್ಲ ಅನ್ನೋ ಒಂದು ಬೇಜಾರು, ಅಥವಾ ಅಟ್ಲೀಸ್ಟ್ 5 ಲಕ್ಷ ಪ್ರಶ್ನೆ ಏನು ಆನ್ಸರ್ ಮಾಡಿ ಸೋಲ್ಬೋದಾಗಿತ್ತು ಅನ್ನೋದೊಂದು. ಬಟ್ ಎಲ್ಲ ಆಲ್ ಸೆಡ್ ಅಂಡ್ ಡನ್, ಐ ಥಿಂಕ್ ಇಟ್ ವಾಸ್ ಅ ವೆರಿ ಗುಡ್ ಎಕ್ಸ್ಪೀರಿಯನ್ಸ್. ಮಾಸ್ಟರ್ ಆನಂದ್ ಅವರೇ, ಕಾರ್ಯಕ್ರಮ ಹೇಳ್ತಾ ಏನಲ್ಲ, ವಿ ಎಂಜಾಯ್ಡ್ ಎವ್ರಿ ಮೂಮೆಂಟ್, ಎವ್ರಿ ಸೆಕೆಂಡ್. ಯಾಕಂದ್ರೆ ನನ್ನ ಒಂದು ಫೇವ್ರೆಟ್ ಶೋ ಅಂತ ಹೇಳೋದಕ್ಕೆ ಇಷ್ಟಪಟ್ಟಿದ್ದೀನಿ. ನನಗೆ ಇದೊಂದು ಆಟ ಅನ್ನೋದಕ್ಕಿಂತ 3 ಮಾಸ್ಟರ್ಗಳ ಒಂದು ಜಾಗದಲ್ಲಿ ಮಿಲನ ಅಂತ ಹೇಳ್ಬೋದು. ಖಂಡಿತ, ಅದಕ್ಕೆ ನಾನು ವಾಹಿನಿಗೆ ಧನ್ಯವಾದ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸರ್. ಹಾಗೆ ಮಾಸ್ಟರ್ ಮಂಜುನಾಥ್, ನಿಮ್ಮ ಎಕ್ಸ್ಪೀರಿಯನ್ಸ್ ಡಿವೈಡೆಡ್ ಕಾರ್ಯಕ್ರಮ? ಖುಷಿ ಆಯ್ತು ನನಗೆ. ಹೊರಗಡೆ ಬಂದ ತಕ್ಷಣ ಇಬ್ರು ಹಳೆಯ ಸ್ನೇಹಿತರು, ಖುಷಿ ಆಯ್ತು. ಆ್ಯಂಡ್ ಸಡನ್ ಆಗಿ ಕಂಫರ್ಟಬಲ್ ಆದೆ. ನಾನು ಸ್ವಲ್ಪ ವರಿ ಇತ್ತು, ಬೇರೆ ಯಾರ ಜೊತೆ ಏನು ಹೇಗಿರ್ಬೋದು ಅಂತೆಲ್ಲ ತುಂಬಾನೇ ತಲೆಯಲ್ಲಿ ದೊಡ್ಡ ಹುಳ ಬಿಟ್ಟಿತ್ತು. ಬಟ್ ನೋಡಿದ ತಕ್ಷಣ ತುಂಬ ಕಂಫರ್ಟಬಲ್ ಆದೆ. ಅಂದರೆ ಸ್ನೇಹಿತರ ಜೊತೆ ಏನೇ ಒಂದು ಎಂಜಾಯ್ ಮಾಡಿದ್ರು ಅದರ ರುಚಿನೇ ಬೇರೆ ಅಂತೆ. ಸೊ ಒಳ್ಳೆ ಚೆನ್ನಾಗಿ ಆಡಿದ್ದೀವಿ, ಎಂಜಾಯ್ ಮಾಡಿದ್ದೀವಿ. ಥ್ಯಾಂಕ್ ಯು ವೆರಿ ಮಚ್. 3 ಜನ ಕೂಡಿ ಆಡಿದ್ದೀರಾ, ಆದರೆ ಭಾಗ ಮಾಡ್ಕೊಳ್ಳೋಕ್ಕೆ ಅನ್ಫಾರ್ಚುನೇಟ್ಲಿ ದುಡ್ಡಿರಲಿಲ್ಲ. 3 ಜನ ಬಂದು ಡಿವೈಡೆಡ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಥ್ಯಾಂಕ್ ಯು ವೆರಿ ಮಚ್. ಇಟ್ ವಾಸ್ ಅ ಪ್ಲೆಜರ್ ಹ್ಯಾವಿಂಗ್ ಯು ಗೈಸ್. ಥ್ಯಾಂಕ್ ಯು ಸೋ ಮಚ್. ತುಂಬ ಚೆನ್ನಾಗಿ ಆಡಿದ್ದೀರಾ. ಥ್ಯಾಂಕ್ಸ್. ಗುಡ್ ಶೋ. 3 ಮಾಸ್ಟರ್ಗಳ ಮಾಸ್ಟರ್ ಪೀಸ್ ಆಟ ನೋಡಿದಾಯ್ತು. ಆಟ ಬೊಂಬಾಟ ಆಗೋಷ್ಟರಲ್ಲಿ ಖಾಲಿ ಕೈಯಲ್ಲಿ ಮನೆಗೆ ಹೋಗ್ಬೇಕಾಯ್ತು. ಮುಂದಿನ ಎಪಿಸೋಡ್ ಅಲ್ಲಿ ಯಾವ ಮಾಸ್ಟರ್ ಪೀಸ್ಗಳು ಬರ್ತಾರೆ ನೋಡೋಣ. ಇದು ಮೆಕ್ಡಾನಲ್ಡ್ಸ್ ಪ್ರೆಸೆಂಟ್ಸ್ ಡಿವೈಡೆಡ್. ಅಸೋಸಿಯೇಟ್ ಸ್ಪಾನ್ಸರ್ಸ್ ಫಾಗ್, ಕ್ವಿಕರ್ ಅಂಡ್ ಮಿಲ್ಕಿ ಬಾರ್. ನಾನು ನಿಮ್ಮ ಪ್ರೀತಿಯ ರೋಹಿತ್, ಸೈನಿಂಗ್ ಆಫ್. ದೊಡ್ಡೋರು ಹೇಳ್ತಾರೆ, ನಗುವೇ ಆರೋಗ್ಯದ ಮೂಲ ಮಂತ್ರ ಅಂತ.
ಡಿವೈಡೆಡ್ ಪ್ಲೇ ಫ್ರಮ್ ಹೋಮ್ ಸ್ಪರ್ಧೆ. ನಾವು ಕೇಳುವ ಸರಳ ಪ್ರಶ್ನೆಗೆ ಉತ್ತರಿಸಿ ಆಕರ್ಷಕ ಬಹುಮಾನ ಗೆಲ್ಲಿ. ಮಹಾಭಾರತದ ಪ್ರಕಾರ ಕುಂತಿಯ ಮೊದಲ ಮಗ ಯಾರು? ಆಪ್ಷನ್ ಎ ಕರ್ಣ, ಆಪ್ಷನ್ ಬಿ ಧರ್ಮರಾಯ, ಆಪ್ಷನ್ ಸಿ ಅರ್ಜುನ. ZKDIV ಎಂದು ಟೈಪ್ ಮಾಡಿ ಸ್ಪೇಸ್ ಬಿಟ್ಟು ನಿಮ್ಮ ಸರಿಯಾದ ಉತ್ತರವನ್ನು ಆಪ್ಷನ್ ಎ, ಬಿ ಅಥವಾ ಸಿ ಎಂದು ಟೈಪ್ ಮಾಡಿ 57575ಗೆ SMS ಮಾಡಿ. ನಾಳೆ ರಾತ್ರಿ 9 ಗಂಟೆಯೊಳಗೆ SMS ಕಳುಹಿಸತಕ್ಕದ್ದು. ಕಳೆದ ಶನಿವಾರ ಕೇಳಿದ ಪ್ರಶ್ನೆಗೆ ಸರಿಯಾದ ಉತ್ತರ ಕೊಟ್ಟ ಅದೃಷ್ಟಶಾಲಿ ವಿಜೇತರು ಅಮೃತ ಹೊನ್ನಾವರ.